ಪರಮದಯಾಮಯನು ಕರುಣಾನಿಧಿಯುವಾದ ನಮ್ಮೆಲ್ಲರನ್ನು ಸೃಷ್ಟಿಸಿರುವ, ನಮ್ಮೆಲ್ಲರನ್ನು ಪರಿಪಾಲಿಸುತ್ತಿರುವ, ನಮ್ಮೆಲ್ಲರ ಸೃಷ್ಟಿಕರ್ತನಾದ ಅಲ್ಲಾಹನ ನಾಮದಿಂದ ಸಕಲ ಸ್ತುತಿ ಸ್ತೋತ್ರಗಳು ನಮ್ಮೆಲ್ಲರ ಆ ಸೃಷ್ಟಿಕರ್ತನಿಗೆ ಮೀಸಲು. ಅವನ ಅನುಗ್ರಹಗಳು ಜಗತ್ತಿನಲ್ಲಿ ಒಳಿತಿನ ಸಂಸ್ಥಾಪನೆ ಮತ್ತು ಕೆಡುಕಿನ ನಿರ್ಮೂಲನಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ತನ್ನ ಸ್ವೇಚ್ಛೆಗಳನ್ನೇ ತನ್ನ ದೇವರಾಗಿ ಮಾಡಿಕೊಂಡವನ ಕುರಿತು ನೀವೆಂದಾದರೂ ವಿವೇಚಿಸಿದ್ದೀರಾ? ಅಲ್ಲಾಹನು ಜ್ಞಾನದ ಹೊರತಾಗಿಯೂ ಅವನನ್ನು ಪಥಭ್ರಷ್ಟತೆಗೆ ಎಸೆದು ಬಿಟ್ಟನು. ಅವನ ಹೃದಯ ಹಾಗೂ ಕಿವಿಗಳಿಗೆ ಮುದ್ರೆಯನ್ನು ಒತ್ತಿಬಿಟ್ಟನು ಮತ್ತು ಅವನ ದೃಷ್ಟಿಗಳ ಮೇಲೆ ತೆರೆ ಎಳೆದು ಬಿಟ್ಟನು. ಅಲ್ಲಾಹನ ಬಳಿಕ ಅವನಿಗೆ ಸನ್ಮಾರ್ಗ ನೀಡಲು ಇನ್ನಾರಿದ್ದಾರೆ? ನೀವು ಪಾಠ ಕಲಿಯುವುದಿಲ್ಲವೇ? ಜೀವನವೆಂದರೆ ನಮ್ಮ ಈ ಲೋಕದ ಜೀವನ ಮಾತ್ರ. ನಮ್ಮ ಸಾವು ಮತ್ತು ಬದುಕು ಇಲ್ಲೇ. ಕಾಲಚಕ್ರದ ಹೊರತು ಇನ್ನಾವುದೂ ನಮ್ಮನ್ನು ನಾಶಗೊಳಿಸುವುದಿಲ್ಲ ಎಂದು ಇವರು ಹೇಳುತ್ತಾರೆ. ವಾಸ್ತವದಲ್ಲಿ ಇವರ ಬಳಿ ಆ ಕುರಿತು ಯಾವ ಜ್ಞಾನವೂ ಇಲ್ಲ. ಇವರು ಕೇವಲ ಊಹೆಯ ಆಧಾರದಲ್ಲಿ ಹೀಗೆ ಹೇಳುತ್ತಿದ್ದಾರೆ. ನಮ್ಮ ಸುವ್ಯಕ್ತ ಸೂಕ್ತಗಳನ್ನು ಇವರಿಗೆ ಕೇಳಿಸಲಾದಾಗ ಇವರ ಬಳಿ ನೀವು ಸತ್ಯವಂತರಾಗಿದ್ದರೆ ನಮ್ಮ ಪೂರ್ವಜರನ್ನು ಎಬ್ಬಿಸಿ ತನ್ನಿರಿ ಎಂದು ಹೇಳುವುದರ ಹೊರತು ಬೇರಾವ ವಾದವೂ ಇರುವುದಿಲ್ಲ. ಸಂದೇಶವಾಹಕರೇ, ಇವರೊಡನೆ ಹೇಳಿರಿ, ಅಲ್ಲಾಹನೇ ನಿಮಗೆ ಜೀವನ ಪ್ರದಾನ ಮಾಡುತ್ತಾನೆ, ಅನಂತರ ಅವನೇ ನಿಮಗೆ ಮರಣವನ್ನು ಕೊಡುತ್ತಾನೆ. ಆ ಬಳಿಕ ಪುನರುತ್ಥಾನದ ದಿನ ಅವನೇ ನಿಮ್ಮನ್ನು ಒಟ್ಟುಗೂಡಿಸುವನು. ಅದು ಬರುವುದರಲ್ಲಿ ಯಾವ ಸಂದೇಹವೂ ಇಲ್ಲ, ಆದರೆ ಹೆಚ್ಚಿನವರು ತಿಳಿಯುವುದಿಲ್ಲ. ಜಮಾತೆ ಇಸ್ಲಾಮಿ ನಾಡಿನಾದ್ಯಂತ ಕಳೆದ ಹಲವು ವರ್ಷಗಳಿಂದ ಕನ್ನಡದಲ್ಲಿ ಕುರ್ಆನ್ ಪ್ರವಚನ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ತಾ ಬಂದಿದೆ. ಈ ಕಾರ್ಯಕ್ರಮ ಅರಿವು ಮೂಡಿಸುವಂತಹ ಕಾರ್ಯಕ್ರಮ. ಧರ್ಮದ ಹೆಸರಲ್ಲಿ ವಿಭಜನೆಗಳು ನಡೆಯುತ್ತಿರುವ ಕಾಲ ಇದು. ಧರ್ಮ ಅಂದರೆ ಹಗೆತನವನ್ನು, ವಿದ್ವೇಷವನ್ನು ಉತ್ಪಾದಿಸುವ ರಾ ಮೆಟೀರಿಯಲ್ ಆಗಿ ಧರ್ಮವನ್ನು ದುರುಪಯೋಗ ಪಡಿಸಲಾಗುತ್ತಿರುವ ಈ ಕಾಲದಲ್ಲಿ ಧರ್ಮದ ಸಂದೇಶಗಳನ್ನು, ನಿಜವಾದ ಸಂದೇಶಗಳನ್ನು ಈ ಸಮಾಜ ತಿಳಿಬೇಕು ಎಂಬುದು ಈ ಕುರ್ಆನ್ ಪ್ರವಚನದ ದೊಡ್ಡ ಉದ್ದೇಶವಾಗಿದೆ. ಕುರ್ಆನ್ ಪ್ರವಚನ ಮಾತ್ರ ಅಲ್ಲ, ನಾವೆಲ್ಲ ಹೀಗೆ ಒಟ್ಟಿಗೆ ಸೇರಿ, ಎಲ್ಲ ಧರ್ಮೀಯರು ಒಟ್ಟಿಗೆ ಸೇರಿ ಬಹಳ ಮುಕ್ತವಾಗಿ ಗೀತೆಯ ಸಂದೇಶಗಳನ್ನು, ವಚನದ ಸಂದೇಶಗಳನ್ನು, ಹೀಗೆ ಎಲ್ಲ ಧರ್ಮದ ಸಂದೇಶಗಳನ್ನು ಬಹಳ ಮುಕ್ತವಾಗಿ ಆಲಿಸುವ ಅವಕಾಶಗಳು ಸಿಗುವುದಾದರೆ ಖಂಡಿತ ನಾವು ಬದುಕುವ ಸಮಾಜ ಅತ್ಯಂತ ಸುಂದರ ಸಮಾಜ ಆಗಬಹುದು ಅಂತ ಜಮಾತೆ ಇಸ್ಲಾಮಿ ಖಂಡಿತವಾಗಿಯೂ ನಂಬುತ್ತದೆ. ಸಹೋದರ ಸಹೋದರಿಯರೇ, ಇದು ಅರಿವು ಮೂಡಿಸುವ ಕಾರ್ಯಕ್ರಮ. ಅರಿವು ನಮ್ಮ ಸಂಪತ್ತು, ಅರಿವು ನಮ್ಮ ಶಕ್ತಿ, ಅರಿವು ನಮ್ಮ ಬೆಳಕು. ಅಜ್ಞಾನ ಎಂಬುದು ನಮ್ಮ ಶತ್ರು, ಅಜ್ಞಾನ ಎಂಬುದು ನಮ್ಮ ದೌರ್ಬಲ್ಯ, ಅಜ್ಞಾನ ಎಂಬುದು ಕತ್ತಲಾಗಿದೆ. ಆದ್ದರಿಂದ ಯಾವ ವಿಷಯದ ಬಗ್ಗೆಯೂ ನಮ್ಮಲ್ಲಿ ಅಜ್ಞಾನ ಇರಬಾರದು. ಅರಿವು ಗಳಿಸುವಂತಹ ಪ್ರಯತ್ನ, ಅದರಲ್ಲೂ ಮುಖ್ಯವಾಗಿ ಧರ್ಮಗಳ ಬಗ್ಗೆ, ಧಾರ್ಮಿಕ ಗ್ರಂಥಗಳ ಬಗ್ಗೆ. ಈಗಾಗಲೇ ಸ್ವಾಮೀಜಿಯವರು ಹೇಳಿದಂತೆ ಧರ್ಮ ಮತ್ತು ಧಾರ್ಮಿಕ ಗ್ರಂಥಗಳ ಬಗ್ಗೆ ಹೆಚ್ಚು ಹೆಚ್ಚು ಅರಿವು ಗಳಿಸುವ ಎಲ್ಲ ಪ್ರಯತ್ನಗಳನ್ನು ನಾವು ನಿರಂತರವಾಗಿ ಮಾಡುತ್ತಾ ಇರಬೇಕು. ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಮಧ್ಯೆ ಇರುವ ಅಂತರವನ್ನು ಕಡಿಮೆಗೊಳಿಸಬೇಕು ಎಂಬುದಾಗಿದೆ. ಈ ಕಾಲ ಅಂತರ ಕಡಿಮೆಯಾಗುತ್ತಿರುವ ಕಾಲ ಇದು. ಆಕಾಶ ಮತ್ತು ಭೂಮಿಯ ಮಧ್ಯೆ, ನಗರ ಮತ್ತು ನಗರಗಳ ಮಧ್ಯೆ, ದೇಶ ಮತ್ತು ದೇಶಗಳ ಮಧ್ಯೆ ಇವತ್ತು ಅಂತರ ಕಡಿಮೆಯಾಗ್ತಾ ಇದೆ. ಅಂತರ ಕಡಿಮೆಯಾಗುವುದಂದ್ರೆ ಕಿಲೋಮೀಟರ್ ಕಡಿಮೆ ಆಗ್ತಾ ಇದೆ ಅಂತ ಅಲ್ಲ. ನಾವು ಬಹಳ ವೇಗವಾಗಿ ತಲುಪುತ್ತೇವೆ ಭೂಮಿಯಿಂದ ಆಕಾಶಕ್ಕೆ, ಒಂದು ನಗರದಿಂದ ಇನ್ನೊಂದು ನಗರಕ್ಕೆ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಹಳ ವೇಗವಾಗಿ ನಾವು ತಲುಪಬಲ್ಲೆವು.
ಎಂದು ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಆಗು ಹೋಗುಗಳು ಕ್ಷಣಾರ್ಧದಲ್ಲಿ ತಿಳಿಯುವ ಸಾಮರ್ಥ್ಯ, ಕಮ್ಯುನಿಕೇಶನ್ನ ಶಕ್ತಿ ನಮ್ಮ ಕೈಯಲ್ಲಿದೆ. ಜಗತ್ತಿನಲ್ಲಿ ಎಷ್ಟು ಅಂತರ ಕಡಿಮೆಯಾಗುವ ಕಾಲದಲ್ಲೂ ಮನುಷ್ಯರು ಮತ್ತು ಮನುಷ್ಯರ ಮಧ್ಯೆ ಅಂತರ ಕಡಿಮೆಯಾಗ್ತಾ ಇದೆಯೋ ಹೆಚ್ಚುತ್ತಾ ಇದೆಯೋ ಅಂತ ಕೇಳಿದ್ರೆ, ಮನುಷ್ಯರ ಮಧ್ಯೆ ದಿನದಿಂದ ದಿನಕ್ಕೆ ಅಂತರ ಹೆಚ್ಚಾಗ್ತಾ ಇದೆ. ಅಂತರ ಕಡಿಮೆಯಾಗ್ತಾ ಇಲ್ಲ, ಅಂತರ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಕುರ್ಆನ್ ಪ್ರವಚನದ ಮೂಲಕ ಈ ಅಂತರವನ್ನು ಕಡಿಮೆ ಮಾಡಬೇಕು ಎಂಬುದು ಜಮಾಯತ್ ಇಸ್ಲಾಮಿ ಈ ಪ್ರವಚನದ ಮೂಲಕ ಅದು ಉದ್ದೇಶವನ್ನು ಹೊಂದಿದೆ. ಎರಡನೇದಾಗಿ, ಇದು ಸಮಾಜಕ್ಕೆ ಧೈರ್ಯವನ್ನು ಕೊಡುವ ಕೆಲಸ. ನಮ್ಮ ಸಮಾಜದ ಬಗ್ಗೆ ನಮಗೆ ಗೊತ್ತಿದೆ. ಸಮಾಜದಲ್ಲಿ ಇವತ್ತು ಎಲ್ಲರೂ ನಮ್ಮನ್ನು ಹೆದರಿಸುವವರೇ, ಎಲ್ಲರೂ ನಮ್ಮನ್ನು ಹೆದರಿಸುವವರು. ಡಾಕ್ಟರ್ಸ್ಗಳು ನಮ್ಮನ್ನು ಹೆದರಿಸ್ತಾರೆ, ಅಡ್ವೊಕೇಟ್ಸ್ಗಳು ನಿಮ್ಮನ್ನು ಹೆದರಿಸ್ತಾರೆ, ಅಧ್ಯಾಪಕರು ನಿಮ್ಮನ್ನು ಹೆದರಿಸ್ತಾರೆ. ಮಕ್ಕಳನ್ನು ಹೆದರಿಸಿಯೇ ಕಲಿಸುವುದು ಪಾಪ. 2014ನೇ ಇಸವಿಯಲ್ಲಿ ಈ ದೇಶದಾದ್ಯಂತ 2079 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿರುವ 2079 ವಿದ್ಯಾರ್ಥಿಗಳು 1 ವರ್ಷದಲ್ಲಿ ಸುಸೈಡ್ ಮಾಡಿಕೊಂಡ್ರು ಭಯದಿಂದ. ಅಂದರೆ ಎಲ್ಲಾ ಕಡೆ ನಿಮ್ಮನ್ನು ಹೆದರಿಸುವವರೇ ಇರುವುದು. ಈ ಜಗತ್ತಿಗೆ ಪ್ರವಾದಿಗಳು ಬಂದರು, ಈ ಜಗತ್ತಿಗೆ ಶರಣರು ಬಂದರು, ದಾರ್ಶನಿಕರು ಬಂದರು, ಸಾಧು ಸಂತರು ಬಂದರು. ಅವರೆಲ್ಲ ಈ ಜಗತ್ತಿಗೆ ಬಂದದ್ದು ನಿಮ್ಮನ್ನು ಹೆದರಿಸುವುದಕ್ಕೆ ಬಂದದ್ದಲ್ಲ. ಅವರೆಲ್ಲ ಈ ಜಗತ್ತಿಗೆ ಬಂದದ್ದು ನೀವು ಬಹಳ ಧೈರ್ಯದಿಂದ, ಆತ್ಮವಿಶ್ವಾಸದೊಂದಿಗೆ, ಅತ್ಯಂತ ನೆಮ್ಮದಿಯಿಂದ, ಸಮಾಧಾನದಿಂದ ಬದುಕುವ ಮಾರ್ಗಗಳನ್ನು, ದಾರಿಗಳನ್ನು ತೋರಿಸಿಕೊಡುವುದಕ್ಕೆ ಈ ಜಗತ್ತಿಗೆ ಎಲ್ಲಾ ಪ್ರವಾದಿಗಳು, ದಾರ್ಶನಿಕರು, ಶರಣರು ಬಂದದ್ದು. ಯಾರು ನಿಮ್ಮನ್ನು ಹೆದರಿಸಲಿಕ್ಕೆ ಬಂದವರಲ್ಲ, ಅಥವಾ ನಿಮ್ಮನ್ನು ಪರಸ್ಪರ ಶತ್ರುಗಳನ್ನಾಗಿಸಿ ಹಗೆತನ ಸಾಧಿಸುವ, ವಿದ್ವೇಷ ಸಾಧಿಸುವ ಪಾಠ ಹೇಳಿಕೊಡುವುದಕ್ಕೆ ಬಂದವರಲ್ಲ ಪ್ರವಾದಿಗಳು, ದಾರ್ಶನಿಕರು, ಶರಣರು, ಧಾರ್ಮಿಕಾಚಾರ್ಯರು. ಅವರೆಲ್ಲ ಈ ಜಗತ್ತಿಗೆ ಬಂದದ್ದು ನೀವು ಧೈರ್ಯದಿಂದ ಹೇಗೆ ಬದುಕಬೇಕು ಎಂಬ ಪಾಠ ಹೇಳಿಕೊಡುವುದಕ್ಕೆ. ನೀವು ಅತ್ಯಂತ ಪ್ರೀತಿಯಿಂದ, ಬಹಳ ಆತ್ಮವಿಶ್ವಾಸದೊಂದಿಗೆ, ಅತ್ಯಂತ ನೆಮ್ಮದಿಯಿಂದ ಹೇಗೆ ಬದುಕಬೇಕು ಎಂಬ ಪಾಠಗಳನ್ನು ಕಲಿಸಿಕೊಡುವುದಕ್ಕೆ ಸಹೋದರ ಸಹೋದರಿಯರೇ ಈ ಜಗತ್ತಿಗೆ ಎಲ್ಲಾ ಧಾರ್ಮಿಕ ಆಚಾರ್ಯರು ಬಂದದ್ದು. ಆದ್ದರಿಂದ ಕುರ್ಆನ್ ಪ್ರವಚನದ ಉದ್ದೇಶ ಏನು ಅಂತ ಕೇಳಿದ್ರೆ, ಇದು ಬಹಳ ಧೈರ್ಯದಿಂದ, ಬಹಳ ಆತ್ಮವಿಶ್ವಾಸದೊಂದಿಗೆ ಬದುಕುವ ಸಂದೇಶಗಳನ್ನು ಸಮಾಜಕ್ಕೆ ಕೊಡಬೇಕು ಎಂಬುದು ಈ ಪ್ರವಚನದ ಬಹಳ ದೊಡ್ಡ ಉದ್ದೇಶವಾಗಿದೆ. ಸಹೋದರ ಸಹೋದರಿಯರೇ, ಪವಿತ್ರ ಕುರ್ಆನ್ ದೇವನಿಂದ ಜನರ ಮಾರ್ಗದರ್ಶನಕ್ಕಾಗಿ ಅವತೀರ್ಣಗೊಂಡ ಕೊನೆಯ ಗ್ರಂಥ ಇದು. ಫಇಮ್ಮಾ ಯಅತಿಯನ್ನಕುಂ ಮಿನ್ನಿ ಹುದಾ ಫಮನ್ ತಬಿಯ ಹುದಾಯ ಫಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ನಿಮಗೆ ಎಲ್ಲ ಕಾಲಕ್ಕೂ ಮಾರ್ಗದರ್ಶನ ಬರುತ್ತದೆ. ನೀರು, ವಾಯು, ಭೂಮಿ ಇದೆಲ್ಲವನ್ನು ಕೊಟ್ಟ ದೇವ ನಿಮಗೆ ಮಾರ್ಗದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದಾನೆ. ನಿಮಗೆ ಎಲ್ಲ ಕಾಲದಲ್ಲೂ ಮಾರ್ಗದರ್ಶನ ಬರುತ್ತದೆ. ಫಇಮ್ಮಾ ಯಅತಿಯನ್ನಕುಂ ಮಿನ್ನಿ ಹುದಾ ಫಮನ್ ತಬಿಯ ಹುದಾಯ ಫಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್. ನಿಮಗೆ ಮಾರ್ಗದರ್ಶನ ಬರುತ್ತದೆ ತನ್ನ ಪ್ರವಾದಿಗಳ ಮೂಲಕ, ಗ್ರಂಥಗಳ ಮೂಲಕ. ಆ ಮಾರ್ಗದರ್ಶನವನ್ನು ನೀವು ಅನುಸರಿಸಿ ಬದುಕುವುದಾದರೆ ಭಯ ಇಲ್ಲದ, ವ್ಯಥೆ ಇಲ್ಲದ ಬದುಕು ಸಾಗಿಸಲಿಕ್ಕೆ ಸಾಧ್ಯ ಅಂತ ಕುರ್ಆನ್ ಹೇಳು. ಪವಿತ್ರ ಕುರ್ಆನ್ನ 13 ಕಡೆಗಳಲ್ಲಿ ಲಾ ಖೌಫುನ್ ಅಲೈಹಿಂ ವಲಾ ಹುಂ ಯಹ್ಜನೂನ್ ಅಂತ ಹೇಳಲಾಗಿದೆ. ನಿಮಗೆ ಭಯ ಇಲ್ಲದ, ವ್ಯಥೆ ಇಲ್ಲದ ಬದುಕಿನ ವಾಗ್ದಾನ ಮಾಡುತ್ತದೆ ಪವಿತ್ರ ಕುರ್ಆನ್. ಈ ಗ್ರಂಥದ ಸಂದೇಶಗಳು, ಈ ಗ್ರಂಥದ ಮಾರ್ಗದರ್ಶನ ಭಯದಿಂದ ಮುಕ್ತವಾಗಿ, ವ್ಯಥೆಗಳಿಂದ ಮುಕ್ತವಾಗಿ ಬದುಕುವ ದಾರಿಗಳನ್ನು ತೋರಿಸಿಕೊಡುತ್ತದೆ ಎಂದು ಈ ಗ್ರಂಥದ ಬಗ್ಗೆ ಹೇಳು. ಈ ಗ್ರಂಥ ನಿಮಗೆ ಬೆಳಕನ್ನು ತೋರಿಸ್ತದೆ ಎಂದು ಈ ಗ್ರಂಥವನ್ನು ಪರಿಚಯಿಸ್ತದೆ. ಲಿತುಖ್ರಿಜನ್ನಾಸ ಮಿನಲ್ ದುಲುಮಾತಿ ಇಲನ್ ನೂರ್. ಎಲ್ಲ ಅಂಧಕಾರಗಳಿಂದ, ಕತ್ತಲಿನಿಂದ ನಿಮ್ಮನ್ನು ಹೊರತೆಗೆದು ನಿಮಗೆ ಬೆಳಕನ್ನು ತೋರಿಸುತ್ತದೆ ಈ ಗ್ರಂಥ. ಈ ಗ್ರಂಥ ಎಲ್ಲಾ ಒಳಿತುಗಳನ್ನು ನಿಮಗೆ ಪರಿಚಯ, ಕೆಡುಕುಗಳ
ಬಗ್ಗೆ ನಿಮಗೆ ಈ ಗ್ರಂಥ ಮುನ್ನೆಚ್ಚರಿಕೆಯನ್ನು ಕೊಡುತ್ತದೆ. ಈ ಗ್ರಂಥ ನಿಮ್ಮ ಬದುಕಿನ ವಾಸ್ತವಿಕತೆಗಳನ್ನು ನಿಮಗೆ ತಿಳಿಸಿಕೊಡುತ್ತದೆ. ಈ ಗ್ರಂಥ ನಿಮ್ಮ ಬದುಕಿನ ಉದ್ದೇಶ ಏನು ಅಂತ ವಿವರಿಸಿಕೊಡುತ್ತದೆ. ಈ ಗ್ರಂಥ ನಿಮ್ಮ ಮನಸ್ಸುಗಳನ್ನು ಜೋಡಿಸ್ತದೆ. ಈ ಗ್ರಂಥದ ಸಂದೇಶಗಳು ನಿಮ್ಮನ್ನು ವಿಭಜಿಸುವುದಲ್ಲ. ಪವಿತ್ರ ಕುರ್ಆನ್ನಲ್ಲಿ ಮನುಷ್ಯರನ್ನು ವಿಭಜಿಸುವ, ಮನುಷ್ಯರ ಹೃದಯಗಳನ್ನು ಬೇರ್ಪಡಿಸುವ ಒಂದೇ ಒಂದು ಅಕ್ಷರ ಈ ಗ್ರಂಥದಲ್ಲಿಲ್ಲ. ವಕುಂತುಂ ಅಲಾ ಶಫಾ ಹುಫರತಿನ್ ಮಿನನ್ ನಾರಿ ಫಅನ್ಕದಕುಂ ಮಿನ್ಹಾ. ಕುರ್ಆನ್ ಹೇಳುತ್ತದೆ, ನೀವು ಪತನದ ಅಂಚಿನಲ್ಲಿದ್ದವರು, ವಿನಾಶದ ಅಂಚಿನಲ್ಲಿದ್ದವರು. ಪರಸ್ಪರ ಯುದ್ಧ, ಕಲಹ, ರಕ್ತಪಾತ ಇದೆಲ್ಲವೂ ನಡೆಯುತ್ತಿದ್ದ 6ನೇ ಶತಮಾನದ ಬಗ್ಗೆ ಕುರ್ಆನ್ ಹೇಳುವುದು, ವಕುಂತುಂ ಅಲಾ ಶಫಾ ಹುಫರತಿನ್ ಮಿನನ್ ನಾರಿ ಫಅನ್ಕದಕುಂ ಮಿನ್ಹಾ. ನೀವು ವಿನಾಶದ ಅಂಚಿನಲ್ಲಿದ್ದೀರಾ, ಪತನದ ಅಂಚಿನಲ್ಲಿದ್ದೀರಾ. ನೀವು ಆ ಪತನದಿಂದ, ಆ ವಿನಾಶದಿಂದ ಈ ಗ್ರಂಥ ನಿಮ್ಮನ್ನು ಕಾಪಾಡಿದೆ. ಇದು ಕುಂತುಂ ಅಅದಾಅ ಫಅಲ್ಲಫ ಬೈನ ಕುಲೂಬಿಕುಂ ಫಅಸ್ಬಹತುಂ ಬಿನಿಅಮತಿಹಿ ಇಖ್ವಾನಾ. ನೀವು ಪರಸ್ಪರ ಶತ್ರುಗಳಾಗಿದ್ದವರು. ಸಣ್ಣ ಸಣ್ಣ ವಿಷಯಗಳಿಗೆ ಯುದ್ಧ, ಕಲಹ ಎಲ್ಲವೂ ನಡೆಯುತ್ತಿದ್ದ ಸಮಾಜ. ಆ ಸಮಾಜದ ಬಗ್ಗೆ ಕುರ್ಆನ್ ಹೇಳುತ್ತದೆ, ಇದು ಕುಂತುಂ ಅಅದಾಅ ಫಅಲ್ಲಫ ಬೈನ ಕುಲೂಬಿಕುಂ. ಈ ಗ್ರಂಥದ ಸಂದೇಶಗಳು ನಿಮ್ಮ ಹೃದಯಗಳನ್ನು ಜೋಡಿಸಿದೆ, ನಿಮ್ಮ ಹೃದಯ, ನಿಮ್ಮ ಮನಸ್ಸುಗಳನ್ನು ಬೆಸೆದಿದೆ. ಫಅಸ್ಬಹತುಂ ಬಿನಿಅಮತಿಹಿ ಇಖ್ವಾನಾ. ಈ ಗ್ರಂಥದ ಸಂದೇಶ ನಿಮ್ಮನ್ನು ಪರಸ್ಪರ ಸಹೋದರರನ್ನಾಗಿ ಮಾಡಿದೆ ಎಂದು ಕುರ್ಆನ್ ಹೇಳುತ್ತದೆ. ಆದ್ದರಿಂದ ಈ ಗ್ರಂಥ ಇದು ಬೇರ್ಪಡಿಸುವ ಗ್ರಂಥ ಅಲ್ಲ, ಇದು ಎಲ್ಲ ಮನುಷ್ಯರ ಹೃದಯಗಳನ್ನು ಜೋಡಿಸುವ ಗ್ರಂಥ. ಈ ಗ್ರಂಥ ಮನುಷ್ಯರನ್ನು ಗೌರವಿಸಬೇಕು ಎಂದು ಕಲಿಸಿಕೊಟ್ಟ ಗ್ರಂಥ ಇದು. ವಲಕದ್ ಕರ್ರಮ್ನಾ ಬನಿ ಆದಂ. ದೇವ ಹೇಳುವುದು, ಮನುಷ್ಯನನ್ನು ನಾನು ಗೌರವಿಸಿದ್ದೇನೆ ಅಂತ. ಗೌರವಿಸುವುದೆಂದರೇನು? ಪ್ರೀತಿಸುವುದರ, ಪರಿಗಣಿಸುವುದರ ಅತ್ಯಂತ ಶ್ರೇಷ್ಠ ಪೊಸಿಷನ್ ಗೌರವಿಸುವುದು. ನೀವೊಬ್ಬರನ್ನು ಪ್ರೀತಿಸುವುದರ, ನೀವೊಬ್ಬರನ್ನು ಪರಿಗಣಿಸುವುದರ ಅತ್ಯಂತ ಉನ್ನತವಾದ ಶ್ರೇಷ್ಠವಾದ ಪೊಸಿಷನ್ ನೀವು ಅವರನ್ನು ಗೌರವಿಸುವುದು. ಯಾರ ಬಗ್ಗೆ ನಿಮಗೆ ಗೌರವ ಇರುತ್ತದೆಯೋ ಅವರನ್ನು ಮಾತ್ರ ನಿಮಗೆ ಪ್ರಾಮಾಣಿಕವಾಗಿ ಪ್ರೀತಿಸಲಿಕ್ಕೆ ಸಾಧ್ಯ ಆಗುವುದು. ಒಬ್ಬ ವ್ಯಕ್ತಿಯ ಬಗ್ಗೆ ನಮಗೆ ಗೌರವ ಇದೆ ಎಂದಾದರೆ ಮಾತ್ರ ಆ ವ್ಯಕ್ತಿಯನ್ನು ನಮಗೆ ಪ್ರಾಮಾಣಿಕವಾಗಿ ಪ್ರೀತಿಸಲಿಕ್ಕೆ ಸಾಧ್ಯ. ಪವಿತ್ರ ಕುರ್ಆನ್ ಹೇಳುವುದು, ವಲಕದ್ ಕರ್ರಮ್ನಾ ಬನಿ ಆದಂ. ಮನುಷ್ಯರನ್ನು ನೀವು ಪ್ರೀತಿಸಬೇಕು ಎಂದು ಮಾತ್ರ ಅಲ್ಲ, ಅದರಾಚೆ ಮನುಷ್ಯರನ್ನು ನೀವು ಗೌರವಿಸಬೇಕು ಎಂದು ಕಲಿಸಿಕೊಟ್ಟ ಗ್ರಂಥ ಇದು. ಈ ಗ್ರಂಥ ಮನುಷ್ಯನ ಜೀವನದ ಬೆಲೆಯನ್ನು ಹೇಳಿಕೊಟ್ಟ ಗ್ರಂಥ ಇದು. ನೀವು ಒಬ್ಬ ವ್ಯಕ್ತಿಯನ್ನು ಕೊಂದು ಬಿಟ್ಟರೆ, ಒಬ್ಬ ಮನುಷ್ಯನನ್ನು ನೀವು ಕೊಂದು ಬಿಟ್ಟರೆ, ಫಕಅನ್ನಮಾ ಕತಲನ್ನಾಸ ಜಮಿಯಾ, ಇಡೀ ಮಾನವ ಕುಲವನ್ನು ಕೊಂದ ಪಾಪ ನಿಮ್ಮ ಮೇಲಿದೆ. ವಮನ್ ಅಹಿಯಾಹ ನಫ್ಸನ್ ಬಿಗೈರಿ ನಫ್ಸಿನ್. ಬಿಟ್ಟರೆ ಅಥವಾ ನಿಮ್ಮ ಮಾತು, ನಿಮ್ಮ ವರ್ತನೆ, ನಿಮ್ಮ ಭಾಷಣ, ನಿಮ್ಮ ಕಾರ್ಯಕ್ರಮ ಯಾವುದಾದರೂ ಒಬ್ಬ ವ್ಯಕ್ತಿಯ ಸಾವಿಗೆ ಕಾರಣವಾಗಿದ್ದರೆ, ಫಕಅನ್ನಮಾ ಕತಲನ್ನಾಸ ಜಮಿಯಾ, ಇಡೀ ಮಾನವ ಕುಲವನ್ನು ಕೊಂದ ಪಾಪಿಗಳು ನೀವು. ವಮನ್ ಅಹಿಯಾಹ ಫಕಅನ್ನಮಾ ಅಹಿಯನ್ನಾಸ ಜಮಿಯಾ. ನೀವೊಬ್ಬರಿಗೆ ಬದುಕು ಕೊಟ್ಟರೆ ನಿಮ್ಮ ಕೆಲಸ, ನಿಮ್ಮ ವರ್ತನೆ, ನಿಮ್ಮ ಸಂಘಟನೆ, ನಿಮ್ಮ ಭಾಷಣ ಇವುಗಳಿಂದ ಒಬ್ಬರಿಗೆ ನೀವು ಬದುಕನ್ನು ಕೊಟ್ಟಿದ್ದರೆ ಇಡೀ ಮಾನವ ಕುಲಕ್ಕೆ ಬದುಕು ಕೊಟ್ಟಂತಹ ಪುಣ್ಯವಂತರು ನೀವು ಎಂದು ಮನುಷ್ಯನ ಬದುಕಿನ ಬೆಲೆಯನ್ನು ಹೇಳಿಕೊಟ್ಟಂತಹ ಗ್ರಂಥ ಇದು. ಈ ಗ್ರಂಥದ ಬಗ್ಗೆ ರಹ್ಮತ್ ಅಂತ ಹೇಳಲಾಗಿದೆ. ಇದು ಅನುಗ್ರಹ, ಇದು ಕರುಣೆ. ಆದ್ದರಿಂದಲೇ ಮನುಷ್ಯ ಕುಲಕ್ಕೆ ಕುರ್ಆನ್ ಕೊಡುವ ಕರೆ, ನೀವು ಕರುಣಾಳುಗಳಾಗಬೇಕು, ಕರುಣೆ ಇರುವವರಾಗಬೇಕು. ಧರ್ಮ ಅಂದರೆ ವಾಯಿಲೆನ್ಸ್ ಅಲ್ಲ, ಧರ್ಮ ಅಂದರೆ ವ್ಯಾಲ್ಯೂಸ್. ಧರ್ಮ ಅಂದರೆ ಕಠಿಣತೆ ಅಲ್ಲ, ಧರ್ಮ ಅಂದರೆ ಕರುಣೆ. ಧರ್ಮ ಅಂದರೆ ಕೋಪ ಮಾಡುವುದಲ್ಲ, ರೋಷ ಅಲ್ಲ. ಧರ್ಮ ಅಂದರೆ ಪ್ರೀತಿ, ಧರ್ಮ ಅಂದರೆ ಸಹನೆ. ತಬಸ್ಸಮುಕ ವಜ್ಹಿ ಅಖೀಕ ಸ್ವದಕತುನ್ ಅಂತ ಕಲಿಸಿಕೊಟ್ಟರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ನೀವು ನಿಮ್ಮ ಸಹೋದರನ ಮುಖವನ್ನು ನೋಡಿ ಮಂದಹಾಸ ಬೀರುವುದು ಅದು ದಾನವಾಗಿದೆ. ಸದಕ. ನಿಮ್ಮ ಸಹೋದರನ ಮುಖವನ್ನು ನೋಡಿ ನೀವು ಮುಗುಳು ಬೀರುವುದಿದೆ ಅಲ್ಲ, ಅದು ಸದಕತುನ್, ಅದು
ದಾನವಾಗಿದೆ ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟರು. ಆದ್ದರಿಂದ ಸಹೋದರ ಸಹೋದರಿಯರೇ, ಈ ಗ್ರಂಥ ಬದುಕಿಗೆ ಬೆಳಕು ತೋರಿಸುವ, ಮನುಷ್ಯತ್ವವನ್ನು ಕಲಿಸಿಕೊಡುವ, ಹೃದಯಗಳನ್ನು ಜೋಡಿಸುವ, ಮನುಷ್ಯನ ಜೀವಕ್ಕೆ ಎಷ್ಟು ಬೆಲೆ ಇದೆ ಎಂಬುದನ್ನು ತಿಳಿಸಿಕೊಡುವ ಗ್ರಂಥವಾಗಿದೆ ಪವಿತ್ರ ಕುರ್ಆನ್. ನಮ್ಮ ಇವತ್ತಿನ ಚರ್ಚೆಯ ವಿಷಯ ಕೆಡುಕು ಮುಕ್ತ ಸಮಾಜ ಎಂಬುದಾಗಿದೆ. ಸಹೋದರ ಸಹೋದರಿಯರೇ, ಈ ಕಾಲದ ಬಗ್ಗೆ ಹೇಳಲಾಗುವುದು, ಈ ಕಾಲ ಚಿನ್ನಕ್ಕೆ ಕೂಡ ತುಕ್ಕು ಹಿಡಿಯುವ ಕಾಲ. ಚಿನ್ನಕ್ಕೆ ತುಕ್ಕು ಹಿಡಿಯುವುದು ಅಂತ ಇಲ್ಲಲ್ಲ. ಚಿನ್ನಕ್ಕೆ ತುಕ್ಕು ಹಿಡಿದರೆ ಕಬ್ಬಿಣದ ಸ್ಥಿತಿ ಏನಾಗ್ಬಹುದು? ಚಿನ್ನಕ್ಕೆ ತುಕ್ಕು ಹಿಡಿದರೆ ಮತ್ತೆ ಕಬ್ಬಿಣದ ಅವಸ್ಥೆ ಏನಾಗ್ಬಹುದು? ಈ ಕಾಲದ ಬಗ್ಗೆ ಹೇಳಲಾಗುವುದು, ಈ ಕಾಲ ಚಿನ್ನಕ್ಕೆ ಕೂಡ ತುಕ್ಕು ಹಿಡಿಯುವ ಕಾಲ. ಅಂದರೆ ಎಲ್ಲರೂ ಕೆಟ್ಟು ಹೋಗುತ್ತಿರುವ ಕಾಲ. ವಿದ್ಯಾವಂತರು ಮತ್ತು ಅವಿದ್ಯಾವಂತರು ಎಂಬ ವ್ಯತ್ಯಾಸ ಇಲ್ಲದೆ, ಧರ್ಮ ಇರುವವರು ಮತ್ತು ಇಲ್ಲದವರು ಎಂಬ ವ್ಯತ್ಯಾಸ ಇಲ್ಲದೆ, ಪುರುಷರು ಮತ್ತು ಮಹಿಳೆಯರು ಎಂಬ ವ್ಯತ್ಯಾಸ ಇಲ್ಲದೆ, ವಯಸ್ಕರು ಮತ್ತು ಯುವಕರು ಎಂಬ ವ್ಯತ್ಯಾಸ ಇಲ್ಲದೆ, ಎಲ್ಲರೂ ಹಾಳಾಗುತ್ತಿರುವ, ಎಲ್ಲರೂ ಕೆಟ್ಟು ಹೋಗುತ್ತಿರುವ ಕಾಲ ಎಂದು ಈ ಕಾಲದ ಬಗ್ಗೆ ಹೇಳಲಾಗುತ್ತದೆ. ಶಿಕ್ಷಣದ ಕೊರತೆ ಖಂಡಿತ ಅಲ್ಲ. ನಾವೇನು ಶಿಕ್ಷಣ ಪಡೆದವರಲ್ಲ. ನಾವು ಹಾಳಾಗಲಿಕ್ಕೆ ಅಥವಾ ಸಮಾಜ ಹಾಳಾಗಲಿಕ್ಕೆ ಅರಿವಿನ ಕೊರತೆ ಇದೆ ಎಂಬುದು ಖಂಡಿತ ಕಾರಣ ಅಲ್ಲ. ಧಾರಾಳ ಅರಿವು ಗಳಿಸಿದ್ದೇವೆ ನಾವು ಇವತ್ತು. ಪೊಲ್ಯೂಷನ್ ಈ ಶತಮಾನದ ಅತಿ ದೊಡ್ಡ ಸವಾಲು ಅಂತ ಹೇಳಲಾಗುತ್ತದೆ. ಮಾಲಿನ್ಯ, ನೀರು ವಾಯು ಮಾಲಿನ್ಯ, ಪರಿಸರ ಮಾಲಿನ್ಯ, ಜಲ ಮಾಲಿನ್ಯ, ಇದೆಲ್ಲ ಆಧುನಿಕ ಮಾನವನ ಬಹಳ ದೊಡ್ಡ ಸಮಸ್ಯೆಗಳು. ಶುದ್ಧ ಗಾಳಿ, ಶುದ್ಧ ನೀರು, ಶುದ್ಧವಾದಂತಹ ಮಣ್ಣು, ಶುದ್ಧವಾದ ನೀರು, ಇದು ಯಾವುದು ಮನುಷ್ಯನಿಗೆ ಸಿಗ್ತಾ ಇಲ್ಲ. ಅಂದ್ರೆ ಪೊಲ್ಯೂಷನ್ ಆಧುನಿಕ ಜಗತ್ತಿನ ಅತಿ ದೊಡ್ಡ ಸವಾಲು ಅಂತ ವ್ಯಾಖ್ಯಾನಿಸಲಾಗುತ್ತದೆ. ಆದ್ರೆ ನಮಗೆ ಗೊತ್ತಿರಬೇಕು, ಈ ಜಗತ್ತಿನಲ್ಲಿ ಅತಿ ದೊಡ್ಡ ಪೊಲ್ಯೂಷನ್ ಯಾವುದು ಅಂತ ಕೇಳಿದರೆ ಮನುಷ್ಯನ ಮನಸ್ಸಿನ ಮಾಲಿನ್ಯ. ನಿಮ್ಮ ಮನಸ್ಸು ಮಲಿನವಾಗಿದೆ ಎಂದು ಮಾತ್ರ ಅಲ್ಲ, ಎಲ್ಲಾ ಮಾಲಿನ್ಯಗಳಿಗೆ ಕಾರಣವೂ ಅದುವೇ. ಪರಿಸರ ಮಾಲಿನ್ಯಕ್ಕೆ ಕಾರಣ ಯಾರು? ಪ್ರಾಣಿಗಳ ಪಕ್ಷಿಗಳ ಅಲ್ಲಲ್ಲ. ಜಲ ಮಾಲಿನ್ಯಕ್ಕೆ, ವಾಯು ಮಾಲಿನ್ಯಕ್ಕೆ ಯಾರು ಕಾರಣಕರ್ತರು? ಪ್ರಾಣಿಗಳ ಪಕ್ಷಿಗಳ ಅಲ್ಲ ಸಹೋದರರೇ, ಅವುಗಳನ್ನೆಲ್ಲ ಮಲಿನಗೊಳಿಸಿದ್ದು. ಮೊದಲಾಗಿ ನಿಮ್ಮ ಮನಸ್ಸು ಮಲಿನವಾದಾಗ ಜಗತ್ತಿನಲ್ಲಿ ಎಲ್ಲೋ ಮಲಿನವಾಗಿದೆ. ಪರಿಸರವನ್ನು ಹಾಳು ಮಾಡಿದ್ದೀರಾ ನೀವು, ನೀರನ್ನು ಹಾಳು ಮಾಡಿದ್ದೀರಾ, ವಾಯುವನ್ನು ಹಾಳು ಮಾಡಿದ್ದೀರಾ, ಎಲ್ಲವನ್ನು ಮನುಷ್ಯ ಹಾಳು ಮಾಡಿದ್ದಾನೆ. ಅದಕ್ಕೆ ಕಾರಣ ಮನುಷ್ಯನ ಮನಸ್ಸಿನ ಮಾಲಿನ್ಯ. ಪವಿತ್ರ ಕುರ್ಆನ್ನಲ್ಲಿ ನಿರಂತರವಾಗಿ ಕಲಿಸಿಕೊಡಲಾದದ್ದು ನಿಮ್ಮ ಆಂತರಿಕ ಸ್ವಚ್ಛತೆಯ ಬಗ್ಗೆ. ನಿಮ್ಮ ಆಂತರಿಕ ಸ್ವಚ್ಛತೆ, ನಿಮ್ಮ ಮನಸ್ಸು ಸ್ವಚ್ಛವಾಗಿರಬೇಕು. ಇನ್ನಲ್ಲಾಹ ಲಾ ಯಂಜುರು ಇಲಾ ಅಜ್ಸಾದಿಕುಂ ವಲಾ ಇಲಾ ಸುವರಿಕುಂ ವಲಾಕಿನ್ ಯಂಜುರು ಇಲಾ ಕುಲೂಬಿಕುಂ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ದೇವ ನಿಮ್ಮ ವೇಷಭೂಷಣಗಳನ್ನು ನೋಡುವುದಿಲ್ಲ, ದೇವ ನಿಮ್ಮ ಹಾವಭಾವಗಳನ್ನು ನೋಡುವುದಿಲ್ಲ. ಅವನಿಗೆ ಅದು ಯಾವುದು ಅಗತ್ಯವೇ ಇಲ್ಲ. ನಿಮ್ಮ ವೇಷಭೂಷಣಗಳು, ನಿಮ್ಮ ಹಾವಭಾವಗಳು, ಇದೆಲ್ಲ ಅಲ್ಲ ದೇವ ನೋಡು. ದೇವ ವಲಾಕಿನ್ ಯಂಜುರು ಇಲಾ ಕುಲೂಬಿಕುಂ, ಅವನು ನಿಮ್ಮ ಹೃದಯಗಳನ್ನು, ನಿಮ್ಮ ಮನಸ್ಸುಗಳನ್ನು ನೋಡುತ್ತಾನೆ ಅಂತ. ಇಲ್ಲಾ ಮನ್ ಅತಲ್ಲಾಹ ಬಿಕಲ್ಬಿನ್ ಸಲೀಮ್ ಅಂತ ಹೇಳಿತ್ತು ಕುರ್ಆನ್. ದೇವನ ಬಳಿ ಯಾರು ವಿಜಯಿಗಳು? ದೇವನ ಬಳಿ ವಿಜಯಿಗಳು ಯಾರು? ಯಾರಿಗೆ ಮೋಕ್ಷ, ಯಾರನ್ನು ದೇವ ಇಷ್ಟಪಡುತ್ತಾನೆ? ಇಲ್ಲಾ ಮನ್ ಅತಲ್ಲಾಹ ಬಿಕಲ್ಬಿನ್ ಸಲೀಮ್, ಸ್ವಚ್ಛವಾದ ಹೃದಯ ಇರುವವರನ್ನು, ಶುದ್ಧವಾದ ಮನಸ್ಸಿರುವವರನ್ನು ಮಾತ್ರ ದೇವ ಇಷ್ಟಪಡುತ್ತಾನೆ ಎಂದು ಈ ಗ್ರಂಥ ಕುರ್ಆನ್ ಕಲಿಸಿಕೊಡುವಂತಹ ಸತ್ಯ. ಒಬ್ಬ ಸಂತನ ಬಳಿ ಒಬ್ಬ ಯುವಕ ಬರ್ತಾರೆ. ಯುವಕ ಬಂದು ಹೇಳಿದ್ರು, ನನಗೆ ಒಂದು ಉಪದೇಶ ಮಾಡಿ ಅಂತ. ಆ ಸಂತ ಯುವಕನೊಂದಿಗೆ ಕೇಳಿದರು, ನೀನು ಪಾತ್ರೆ ತೊಳೆದಿದ್ಯಾ ಅಂತ ಕೇಳಿದ್ರು. ಪಾತ್ರೆ, ಅಡಿಗೆ ಮಾಡುವ ಪಾತ್ರೆ ತೊಳೆದಿದ್ಯಾ ಅಂತ ಕೇಳ್ತಾರೆ. ಆ ಯುವಕನಿಗೆ ಅರ್ಥ ಆಗಲಿಲ್ಲ. ನಾನು ಕೇಳಿದ ಪ್ರಶ್ನೆಗೂ ಇವರು ಹೇಳುವ ಉತ್ತರಕ್ಕೂ ಏನು ಸಂಬಂಧ ಇದೆ? ಆ ಸಂತ ವಿವರಿಸಿಕೊಡುತ್ತಾರೆ. ಪಾತ್ರೆ ತೊಳೆಯುವಾಗ ಅದರ ಹೊರಗಿನ ಭಾಗದ ಸ್ವಚ್ಛತೆಗೆ ನೀವೆಷ್ಟು ಮಹತ್ವ ಕೊಡುತ್ತೀರೋ, ಅದಕ್ಕಿಂತ ಹೆಚ್ಚು ಮಹತ್ವ ಕೊಡುವುದು ಅದರ ಒಳಗಿನ ಭಾಗದ ಸ್ವಚ್ಛತೆಗೆ. ಯಾಕೆಂದ್ರೆ ಆಹಾರ ಬೇಯುವುದು ಹೊರಗೆಲ್ಲ, ಒಳಗೆ.
ಪ್ಲೇಟ್ ತೊಳೆಯುವಾಗ ಅದರ ಹೊರಗಿನ ಭಾಗಕ್ಕೆ ಎಷ್ಟು ಸ್ವಚ್ಛತೆಗೆ ನೀವೆಷ್ಟು ಮಹತ್ವ ಕೊಡ್ತೀರೋ ಅದಕ್ಕಿಂತ ಹೆಚ್ಚಿನ ಮಹತ್ವ ನೀವು ಅದರ ಒಳಭಾಗದ ಸ್ವಚ್ಛತೆಗೆ ಕೊಡ್ತೀರಾ. ಅದೇ ರೀತಿ ನಿಮ್ಮ ಈ ಹೊರಭಾಗದ ಸ್ವಚ್ಛತೆಗೆ, ಇದರ ಸೌಂದರ್ಯಕ್ಕೆ, ಇದರ ಆರೋಗ್ಯಕ್ಕೆ ನೀವೆಷ್ಟು ಮಹತ್ವವನ್ನು ಕೊಡುತ್ತೀರಾ ಅದಕ್ಕಿಂತ ಹೆಚ್ಚು ಮಹತ್ವ ನಿಮ್ಮ ಆಂತರಿಕ ಸ್ವಚ್ಛತೆಗೆ ಕೊಡಬೇಕು ಎಂದು ಆ ಸಂತ ಹೇಳಿಕೊಡುತ್ತಾರೆ. ಸಹೋದರರೇ, ಮನುಷ್ಯನ ಮನಸ್ಸು ಹಾಳಾಯಿತು. ಬಹಳ ದೊಡ್ಡ ಸವಾಲು ಏನೆಂದರೆ, ಬಹಳ ದೊಡ್ಡ ಚಾಲೆಂಜ್ ಏನೆಂದರೆ, ನಮ್ಮ ಹಾವಭಾವವನ್ನೆಲ್ಲ ಸರಿಪಡಿಸಲಿಕ್ಕೆ ಎಲ್ಲಾ ಮಾರ್ಗಗಳು ಇದೆ ನಮ್ಮಲ್ಲಿ. ಬಹಳ ದೊಡ್ಡ ದೊಡ್ಡ ಜನರು ನಾವೆಲ್ಲ ಇವತ್ತು. ಆದರೆ ಮಲಿನಗೊಂಡ ಮನಸ್ಸುಗಳು ನಿಮಗೆ ಧಾರ್ಮಿಕ ಗ್ರಂಥಗಳು ಕಲಿಸಿಕೊಟ್ಟು ಯುಜಕ್ಕೀಹಿಂ, ಕುರ್ಆನ್ ಹೇಳಿತ್ತು, ಈ ಗ್ರಂಥದ ಸಂದೇಶಗಳು ನಿಮ್ಮ ಮನಸ್ಸುಗಳನ್ನು ಸಂಸ್ಕರಿಸ್ತದೆ. ನಿಮ್ಮ ಮನಸ್ಸನ್ನು ಸಂಸ್ಕರಿಸಲಿಕ್ಕೆ ಇರುವ ಏಕೈಕ ದಾರಿ ನಿಮ್ಮ ಧಾರ್ಮಿಕ ಗ್ರಂಥಗಳ ಕಡೆಗೆ ನೀವು ಮರಳಬೇಕು ಎಂಬುದು. ಅದಕ್ಕೆ ಹೊರತಾಗಿ ಬೇರೆ ಯಾವ ದಾರಿಗಳು ಇಲ್ಲ. ನಿಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸಲಿಕ್ಕೆ, ನಿಮ್ಮ ಮನಸ್ಸನ್ನು ಸುಂದರಗೊಳಿಸಲಿಕ್ಕೆ ಇರುವ ಒಂದೇ ಒಂದು ಮಾರ್ಗ, ನಿಮ್ಮ ಧಾರ್ಮಿಕ ಗ್ರಂಥಗಳು ಯಾವ ಮೌಲ್ಯಗಳನ್ನು ಕಲಿಸಿಕೊಟ್ಟಿವೆಯೋ ಆ ಮೌಲ್ಯಗಳ ಕಡೆಗೆ ಮರಳಬೇಕು. ಅದರ ಹೊರತಾಗಿ ಬೇರೆ ಯಾವ ದಾರಿಗಳು ಇಲ್ಲ ಸಹೋದರರೇ. ಯುಜಕ್ಕೀಹಿಂ, ಈ ಗ್ರಂಥ ನಿಮ್ಮನ್ನು ಸಂಸ್ಕರಿಸ್ತದೆ ಅಂತ ಕುರ್ಆನ್ ಹೇಳಿದೆ. ಮನುಷ್ಯ ಈ ಜಗತ್ತಿನಲ್ಲಿ ಎಲ್ಲಾ ಸೃಷ್ಟಿಗಳ ಪೈಕಿ ಅತ್ಯಂತ ಶ್ರೇಷ್ಠ ಸೃಷ್ಟಿ ಮನುಷ್ಯ. ಲಕದ್ ಖಲಕ್ನಲ್ ಇನ್ಸಾನ ಫೀ ಅಹ್ಸನಿ ತಕ್ವೀಮ್, ಕುರ್ಆನ್ ಹೇಳು. ಮನುಷ್ಯನನ್ನು ನಾವು ಅತ್ಯುತ್ತಮ ಪ್ರಕೃತಿಯಲ್ಲಿ ಸೃಷ್ಟಿಸಿದ್ದೇವೆ. ನಿಮಗೆ ಬುದ್ಧಿ ಇದೆ, ನಿಮಗೆ ವಿವೇಚನೆ ಇದೆ, ನಿಮಗೆ ವಿವೇಕ ಇದೆ. ಆದ್ದರಿಂದ ಜಗತ್ತಿನಲ್ಲಿರುವ ಎಲ್ಲಾ ಸೃಷ್ಟಿಗಳ ಪೈಕಿ ಅತ್ಯಂತ ಶ್ರೇಷ್ಠ ಸೃಷ್ಟಿ ಮನುಷ್ಯ. ಆದರೆ ಸುಮ್ಮರದದುನಾಹು ಅಸ್ಫಲ ಸಾಫಿಲೀನ್, ಮನುಷ್ಯ ಕೆಟ್ಟು ಹೋದರೆ, ಅವನು ದಾರಿ ತಪ್ಪಿದ್ರೆ ದೇವ ಹೇಳುವುದು ಅವನು ನೀಚರಲ್ಲಿ ನೀಚನಾಗಿ ಬಿಡುತ್ತಾನೆ, ನಿಕೃಷ್ಟರಲ್ಲಿ ನಿಕೃಷ್ಟನಾಗ್ತಾನೆ ಮನುಷ್ಯ ಕೆಟ್ಟು ಹೋದರೆ ಸಹೋದರರೇ, ಅವ ಪ್ರಾಣಿಯಾಗುವುದಲ್ಲ, ಅವ ಪಿಶಾಚಿಯಾಗ್ತಾನೆ. ಮನುಷ್ಯ ಕೆಟ್ಟು ಹೋದರೆ, ನಾವೆಲ್ಲ ಕೆಟ್ಟು ಹೋದರೆ ನಾವು ಪ್ರಾಣಿಗಳಾಗುವುದಲ್ಲ, ಪಿಶಾಚಿಗಳಾಗ್ತೇವೆ. ಕೆಟ್ಟು ಹೋದ ಮನುಷ್ಯನ ಬಗ್ಗೆ ನೀವು ಪ್ರಾಣಿಗಳು ಅಂತ ಹೇಳಬಾರದು. ಯಾಕೆಂದರೆ ನೀವು ಮಾಡುವ ಕೆಟ್ಟ ಕೆಲಸ ಪ್ರಾಣಿಗಳು ಮಾಡುವುದಿಲ್ಲ. ಕಾಡಿನಲ್ಲಿ ಪ್ರಾಣಿಗಳು ಇಲ್ಲಿನ ತನಕ ಸಾಮೂಹಿಕ ಹತ್ಯಾಕಾಂಡ ನಡೆಸಿದ ಒಂದೇ ಒಂದು ಉದಾಹರಣೆ ಇಲ್ಲಲ್ಲ. ಕಾಡಿನಲ್ಲಿ ಪ್ರಾಣಿಗಳು ಇನ್ನೊಂದು ಪ್ರಾಣಿಯನ್ನು ಕೊಲ್ಲುವುದು ಆಹಾರಕ್ಕಾಗಿ ಮಾತ್ರ. ಹೊಟ್ಟೆ ತುಂಬಿದ ಮೇಲೆ ಯಾವ ಪ್ರಾಣಿಯೂ ಇನ್ನೊಂದು ಪ್ರಾಣಿಯನ್ನು ಕೊಲ್ಲುವುದಿಲ್ಲ. ಸಾಮೂಹಿಕ ಹತ್ಯಾಕಾಂಡ ಎಂಬುದು ಕಾಡಿನಲ್ಲಿ ನಡೆಯುವುದೇ ಇಲ್ಲ. ಆದರೆ ನಾಡಿನಲ್ಲಿ ಮನುಷ್ಯರು ಅತ್ಯಂತ ಸಿವಿಲೈಸ್ಡ್ ಎಂದು ಹೇಳಿಕೊಳ್ಳುತ್ತಿರುವ ನಾವು ಸಾಮೂಹಿಕ ಹತ್ಯಾಕಾಂಡ, ಹಗೆತನ ಸಾಧಿಸಲಿಕ್ಕೆ, ನಮ್ಮ ಸ್ವಾರ್ಥಕ್ಕೆ, ಜನಾಂಗೀಯತೆಯ ಮಾನಸಿಕತೆಯಿಂದಾಗಿ ಸಹೋದರರೇ ಲಕ್ಷಗಟ್ಟಲೆ ಮನುಷ್ಯರನ್ನು ಯಾವ ಭಯವೂ ಇಲ್ಲದೆ, ಯಾವ ಆತಂಕವೂ ಇಲ್ಲದೆ ಮನುಷ್ಯ ಕೊಂದು ಹಾಕ್ತಾರೆ. ಅಂದರೆ ನಿಮ್ಮನ್ನು ಪ್ರಾಣಿಗಳು ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಕಾಡಿನಲ್ಲಿ ಪ್ರಾಣಿಗಳು ಸಾಮೂಹಿಕ ಅತ್ಯಾಚಾರ ಮಾಡಿ ಒಂದು ಪ್ರಾಣಿ, ಕೆಲವು ಪ್ರಾಣಿಗಳೆಲ್ಲ ಸೇರಿ ಇನ್ನೊಂದು ಪ್ರಾಣಿಯನ್ನು ಕೊಂದು ಹಾಕಿದ ಉದಾಹರಣೆ ಕಾಡಿನಲ್ಲಿ ಇಲ್ಲಿನ ತನಕ ನಡೆಯಲಿಲ್ಲ. ಆದರೆ ನಾಡಿನಲ್ಲಿ LKG ಕಲಿಯುವ ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತದೆ, 70 ವಯಸ್ಸಿನ ವೃದ್ಧೆಯ ಮೇಲೆ ಅತ್ಯಾಚಾರ ಆಗ್ತದೆ. ಸಾಮೂಹಿಕ ಅತ್ಯಾಚಾರ ನಡೆಸಿ ಮಹಿಳೆಯರನ್ನು ಕೊಂದು ಹಾಕುವ, ಸುಟ್ಟು ಬಿಡುವ, ಪೀಸ್ ಮಾಡಿ ಫ್ರಿಡ್ಜಿನಲ್ಲಿ ಇಡುವ ಎಷ್ಟೆಷ್ಟು ಉದಾಹರಣೆಗಳು ಜಗತ್ತಿನ ಸಹೋದರರೇ ನಮ್ಮ ನಾಡಿನಲ್ಲೂ ಕೂಡ ನಡೆಯುತ್ತಾ ಇದೆ. ಕಾಡಿನಲ್ಲಿ ಯಾವುದು ನಡೆಯುತ್ತಾ ಇಲ್ಲ. ಕಾಡಿನಲ್ಲಿ ಇವತ್ತಿನ ತನಕ ಯಾವುದಾದರೂ ಒಂದು ಪ್ರಾಣಿ ತನ್ನ ಪ್ರೇಯಸಿಯ, ತನ್ನ ಪ್ರಿಯಕರನ ಜೊತೆಗೆ ಓಡಿ ಹೋಗುವುದಕ್ಕಾಗಿ ತಾನು ಜನ್ಮ ನೀಡಿದ ತನ್ನ ಮರಿಯನ್ನು ಕೊಂದು ಹಾಕಿದ ಉದಾಹರಣೆ ಇವತ್ತಿನ ತನಕ ಕಾಡಿನಲ್ಲಿಲ್ಲ. ಪ್ರಾಣಿಗಳ ಹಾಗೆ ಮಾಡಲಿಲ್ಲ. ನಾಡಿನಲ್ಲಿ ಓರ್ವ ಅಮ್ಮ, ಓರ್ವ ತಾಯಿ ತನ್ನ ಪ್ರಿಯಕರನ ಜೊತೆಗೆ ಓಡಿ ಹೋಗುವುದಕ್ಕಾಗಿ ತಾನು ಜನ್ಮ ನೀಡಿದ ಮಗುವನ್ನು ಕೊಂದು ಹಾಕಿದ ಘಟನೆ ನಮ್ಮ ರಾಜ್ಯದಲ್ಲಿ ನಡೆಯಿತು. ಎಷ್ಟೆಷ್ಟು ಉದಾಹರಣೆಗಳಿವೆ. ಅಂದರೆ ಮನುಷ್ಯ ಕೆಟ್ಟು ಹೋದರೆ ಅವ ಪ್ರಾಣಿಯಾಗುವುದಲ್ಲ, ಅವ ಪಿಶಾಚಿಯಾಗ್ತಾನೆ. ಇನ್ನ ಶೈತಾನ ಲಕುಂ ಅದುವ್ವುನ್ ಮುಬೀನ್ ಅಂತ ಕುರ್ಆನ್ ನಲ್ಲಿ ಒಂದು ಎಚ್ಚರಿಕೆ ಇದೆ. ನಿಮಗೆ ನಿಮ್ಮ ಶತ್ರು ಯಾರೆಂದರೆ ಪಿಶಾಚಿಗಳು. ಈ ಜಗತ್ತಿನಲ್ಲಿ ಯಾರು ಯಾರಿಗೂ ಶತ್ರುಗಳಲ್ಲ. ಹಿಂದೂಗಳು ಮುಸ್ಲಿಮರ ಶತ್ರುಗಳು ಅಲ್ಲ,
ಮುಸ್ಲಿಮರು ಹಿಂದೂಗಳ ಶತ್ರುಗಳಲ್ಲ, ಯಾರ ಶತ್ರುಗಳು ಅಲ್ಲ ಈ ಜಗತ್ತಿನಲ್ಲಿ. ಈ ಜಗತ್ತಿನಲ್ಲಿ ನಿಮಗೆಲ್ಲ ಸಮಾನವಾದ ಒಂದು ಶತ್ರು ಇದೆ. ಇನ್ನ ಶೈತಾನ ಲಕುಂ ಅದುವ್ವುಂ ಮುಬೀನ್. ನಿಮ್ಮ ಪ್ರತ್ಯಕ್ಷ ಶತ್ರು ಪಿಶಾಚಿ. ಪಿಶಾಚಿ ನಿಮ್ಮ ಶತ್ರು. ಫತ್ತಖಿದೂಹು ಅದುವ್ವಾ. ಕುರ್ಆನ್ ಒಂದು ಕಡೆ ಹೇಳುತ್ತದೆ, ನೀವು ಅವನನ್ನು ಶತ್ರುವಾಗಿಯೇ ಕಾಣಬೇಕು. ಅವನೆಂದೂ ನಿಮ್ಮ ಮಿತ್ರ ಆಗಬಾರದು. ಪಿಶಾಚಿ ಯಾವ ಕಾರಣಕ್ಕೂ ನಿಮ್ಮ ಮಿತ್ರ, ಯಾವ ವಿಷಯದಲ್ಲೂ ನಿಮ್ಮ ಮಿತ್ರ ಆಗಬಾರದು. ಪಿಶಾಚಿಯನ್ನು ನೀವು ಶತ್ರುವಾಗಿಯೇ ಕಾಣಬೇಕು. ಆದ್ದರಿಂದ ಇನ್ನ ಶೈತಾನ ಲಕುಂ ಅದುವ್ವುಂ ಮುಬೀನ್, ಕುರ್ಆನ್ ಕೊಟ್ಟುವ ಎಚ್ಚರಿಕೆ ಅದು. ವಲಕದ್ ದರಗ್ನಾ ಲಿಜಹನ್ನಮ ಕಸೀರಂ ಮಿನಲ್ ಜಿನ್ನಿ ವಲ್ ಇನ್ಸಿ ಲಹುಂ ಕುಲೂಬುನ್ ಲಾ ಯಫ್ಕಹೂನ ಬಿಹಾ ವಲಹುಂ ಅಅಯುನುನ್ ಲಾ ಯುಬ್ಸಿರೂನ ಬಿಹಾ ವಲಹುಂ ಆದಾನುನ್ ಲಾ ಯಸ್ಮಊನ ಬಿಹಾ ಉಲೈಕ ಕಲ್ ಅನ್ಆಮಿ ಬಲ್ ಹುಂ ಅಲಲ್. ಕುರ್ಆನ್ ಎಷ್ಟು ಸುಂದರವಾಗಿ ಹೇಳುತ್ತದೆ. ಮನುಷ್ಯರಿಗೆ ನಾವು ಒಳ್ಳೆಯ ಹೃದಯಗಳನ್ನು ಕೊಟ್ಟಿದ್ದೇವೆ, ಆದರೆ ಆ ಹೃದಯದಿಂದ ಅವರು ಒಳ್ಳೆಯದನ್ನು ಆಲೋಚಿಸ್ತಾ ಇಲ್ಲ. ಅವರಿಗೆ ನಾವು ಒಳ್ಳೆಯ ಕಣ್ಣುಗಳನ್ನು ಕೊಟ್ಟಿದ್ದೇವೆ, ಆದರೆ ಆ ಕಣ್ಣುಗಳಿಂದ ಅವರು ಒಳ್ಳೆಯದನ್ನು ನೋಡುತ್ತಾ ಇಲ್ಲ. ಅವರಿಗೆ ನಾವು ಒಳ್ಳೆಯ ಕಿವಿಗಳನ್ನು ಕೊಟ್ಟಿದ್ದೇವೆ, ಆ ಕಿವಿಗಳಿಂದ ಅವರು ಒಳ್ಳೆಯದನ್ನು ಆಲಿಸ್ತಾ ಇಲ್ಲ. ಉಲೈಕ ಕಲ್ ಅನ್ಆಮಿ, ಅವರು ಪ್ರಾಣಿಗಳಂತೆ. ಬಲ್ ಹುಂ ಅಲಲ್, ಅಲ್ಲ, ಅವರನ್ನು ಪ್ರಾಣಿಗಳಂತ ಹೇಳಬಾರದು, ಅವರು ಪ್ರಾಣಿಗಳಿಗಿಂತ ನಿಕೃಷ್ಟರು ಎಂದು ದೇವ ಹೇಳು. ಆದ್ದರಿಂದ ಸಹೋದರ ಸಹೋದರಿಯರೇ, ನಾವೆಲ್ಲ ದಾರಿ ತಪ್ಪಿದ್ರೆ, ಮನುಷ್ಯತ್ವದ ಒಂದು ಲೆವೆಲ್ ಅಂತ ಇದೆ. ಮನುಷ್ಯನಿಗೆ ಒಂದು ಲೆವೆಲ್ ಇದೆ, ಮನುಷ್ಯತ್ವದ ಒಂದು ಲೆವೆಲ್ ಇದೆ. ಆ ಲೆವೆಲ್ ನಿಂದ ನೀವು ಕೆಳಗೆ ಇಳಿದು ಬಿಟ್ರೆ ನೀವು ಪ್ರಾಣಿಗಳಲ್ಲ, ನೀವು ಪಿಶಾಚಿಗಳಾಗ್ತೀರಾ. ಇದರ ಬಗ್ಗೆ ನಮಗೆ ಭಯ ಇರಬೇಕು. ಮತ್ತು ಆ ಪೈಶಾಚಿಕತೆಯ ಬಗ್ಗೆಯೇ ಜಗತ್ತಿನ ಎಲ್ಲಾ ಧರ್ಮಗಳು ನಿಮಗೆ ಎಚ್ಚರಿಕೆ ಕೊಟ್ಟಿರುವುದು. ಇವತ್ತಿನ ಕಾಲ ಕಲ್ಚರಲ್ ಲಿಬರಲಿಸಂನ ಕಾಲ ಇದು. ಕಲ್ಚರಲ್ ಲಿಬರಲಿಸಂ ಅಂದ್ರೆ ಬದುಕಿಗೆ ಯಾವುದೇ ನೀತಿ ನಿಯಮ ನಿಯಂತ್ರಣ ಇದು ಯಾವುದೂ ಇರಬಾರದು ಅಂತ ಹೊಸ ತಲೆಮಾರು ಆಲೋಚಿಸ್ತಾ ಇದೆ. ಬದುಕಿಗೆ ನಿಯಮಗಳಿರಬಾರದು, ನೀತಿ ಇರಬಾರದು, ಧಾರ್ಮಿಕ ನೈತಿಕ ಮೇರೆಗಳು ಬದುಕಿಗೆ ಇರಲೇಬಾರದು. ನಮಗೆ ಹೇಗೆ ಇಷ್ಟವೋ ಹಾಗೆ ನಾವು ಬದುಕುತ್ತೇವೆ, ನಮ್ಮ ಇಷ್ಟದಂತೆ ನಾವು ಬದುಕುತ್ತೇವೆ. ಮೈ ಬಾಡಿ ಮೈ ಚಾಯ್ಸ್ ಅಂತ ನಮ್ಮ ಇಷ್ಟದಂತೆ ನಾವು ಬದುಕುವುದು. ಯಾರು ನೀವು ಹೇಳಿಕೊಡ್ಬೇಕಾದ ಅಗತ್ಯ ಇಲ್ಲ. ಏನೋ ನಿಮ್ಮ ಧಾರ್ಮಿಕ ಮೇರೆಗಳು, ನೈತಿಕ ಮೌಲ್ಯಗಳು ಹೀಗೆಲ್ಲ ಹೇಳಬಾರ್ದು ನೀವು. ಅದೆಲ್ಲ ಕಾಲೆಲ್ಲ ಹೋಯ್ತದು. ಅದೆಲ್ಲ ಹೊಸ ಜನರೇಷನ್ ನೊಂದಿಗೆ ಹೊಸ ಕಾಲದಲ್ಲಿ ಅವುಗಳ ಬಗ್ಗೆ ಮಾತಾಡ್ಲೇಬಾರ್ದು. ನಾನು ಹೇಗೆ ಬದುಕಬೇಕು ಎಂದು ನಾನು ತೀರ್ಮಾನಿಸ್ತೇನೆ. ನನ್ನ ಇಚ್ಛೆಗಳು, ನನ್ನ ಪರಮಾನಂದ, ಅದುವೇ ನನಗೆ ಮುಖ್ಯ. ನಾನು ಏನು ಮಾಡಬೇಕು ಏನು ಮಾಡಬಾರದು ಎಂಬುದನ್ನು ತೀರ್ಮಾನಿಸುವುದು ನಾನು. ಈ ಕಲ್ಚರಲ್ ಲಿಬರಲಿಸಂನ ಕಾಲದಲ್ಲಿ ಸಹೋದರ ಸಹೋದರಿಯರೇ, ಪವಿತ್ರ ಕುರಾನ್ ಇಟ್ಕೊಟ್ಟ ಒಂದು ಎಚ್ಚರಿಕೆ ಇದೆ. ಅಫರಐತ ಮನಿತ್ತಖದ ಇಲಾಹಹು ಹವಾಹು. ತಮ್ಮ ಇಚ್ಛೆಗಳನ್ನೇ ದೇವರನ್ನಾಗಿ ಮಾಡಿಕೊಂಡವರು, ಇಚ್ಛೆಗಳನ್ನೇ ದೇವರನ್ನಾಗಿ ಮಾಡಿಕೊಂಡವರು. ಅಂದ್ರೆ ನನ್ನ ಇಚ್ಛೆ ಏನು ಹೇಳುತ್ತದೆಯೋ ಆ ರೀತಿ ನಾನು ಬದುಕುವುದು. ನನ್ನ ಆಗ್ರಹ, ನನ್ನ ವ್ಯಾಮೋಹ, ನನ್ನ ಅಭಿಲಾಷೆ ಏನು ಹೇಳುತ್ತದೆಯೋ ಹಾಗೆ ಬದುಕುವುದು. ಅಫರಐತ ಮನಿತ್ತಖದ ಇಲಾಹಹು ಹವಾಹು. ಇಚ್ಛೆಗಳನ್ನೇ ದೇವರನ್ನಾಗಿ ಮಾಡಿಕೊಂಡವರು. ವಅಲ್ಲಹುಲ್ಲಾಹು, ಅಲ್ಲಾಹು ಅವರನ್ನು ದಾರಿ ತಪ್ಪಿಸಿ ಬಿಟ್ಟಿದ್ದಾನೆ ಎಂದು ದೇವ ಹೇಳು. ವಅಲ್ಲಹುಲ್ಲಾಹು ಅಲಾ ಇಲ್ಮಿನ್, ಅವರ ಅರಿವಿನ ಮೇಲೆ ಅಲ್ಲಾಹು ಅವರನ್ನು ಪಥಭ್ರಷ್ಟತೆಗೆ ಒಳಪಡಿಸಿ ಬಿಟ್ಟಿದ್ದಾನೆ. ವಖತಮ ಅಲಾ ಸಮಇಹಿ ವಕಲ್ಬಿಹಿ ವಜಅಲ ಅಲಾ ಬಸರಿಹಿ ಗಿಶಾವಾ. ಅವನ ಕಣ್ಣು, ಅವನ ಕಿವಿ, ಅವನ ಆಲೋಚನೆಗಳ ಮೇಲೆ ಪರದ ಬಿದ್ದಿದೆ ಎಂದು ದೇವ ಹೇಳು. ಅಂದ್ರೆ ದೇವ ನಿಮಗೆ ನೋಡ್ಲಿಕ್ಕೆ, ಆಲಿಸಲಿಕ್ಕೆ, ಯೋಚನೆ ಮಾಡಲಿಕ್ಕೆ ಯಾವ ಆರ್ಗ್ಯಾನ್ಸ್ಗಳನ್ನು ಕೊಟ್ಟಿದ್ದಾನೋ ಆ ಆರ್ಗ್ಯಾನ್ಸ್ಗಳು, ಆ ಅಂಗಾಂಗಗಳು ಯಾವ ನಿಯಂತ್ರಣವೂ ಇಲ್ಲದೆ, ಯಾವ ನೀತಿ ನಿಯಮಗಳು ಇಲ್ಲದೆ ಇದೆಲ್ಲ ಉಪಯೋಗಿಸಲ್ಪಡುವುದೆಂದರೆ ಸಹೋದರ ಸಹೋದರಿಯರೇ, ಅದು ಬಹಳ ದೊಡ್ಡ ಪೈಶಾಚಿಕತೆಯಾಗಿದೆ, ಬಹಳ ದೊಡ್ಡ ಪೈಶಾಚಿಕೆ. ಸಮಾಜದ ಸ್ಥಿತಿ ನೋಡಿ. ಒಂದು ಕಾಲದಲ್ಲಿ ಯಾವುದನ್ನು ಸಮಾಜ ಅದು ತಪ್ಪು, ಅದು ಕೆಟ್ಟ ಕೆಲಸ, ಅದು ಅಧರ್ಮದ ಕೆಲಸ ಅಂತ ಸಮಾಜ ತಿಳಿತಾ ಇತ್ತೋ, ಇವತ್ತು ಅದೇ ಕೆಲಸಗಳು ಸ್ಟೇಟಸ್ನ ಸಿಂಬಲ್ ಆಗ್ತಾ ಇತ್ತು. ಒಂದು ಕಾಲದಲ್ಲಿ ಯಾವ ಕೆಲಸ ಮಾಡಿದ್ರೆ ಸಮಾಜ ನಿಮ್ಮನ್ನು ಪಾಪಿಗಳು, ಅಪರಾಧಿಗಳು, ಅಧರ್ಮಿಗಳು ಅಂತ ಗುರುತಿಸ್ತಾ ಇತ್ತೋ,
ಇವತ್ತು ಆ ಕೆಲಸ ಮಾಡಿದ್ರೆ ನಿಮ್ಮನ್ನು ಸಮಾಜ ಲೀಡರ್ಸ್ಗಳಂತ ಗುರುತಿಸ್ತಾ ಇದೆ. ಲೀಡರ್ಶಿಪ್ಗೆ ಒಂದು ಕ್ವಾಲಿಟಿ ಇದೆ ಅಲ್ಲ, ಲೀಡರ್ಶಿಪ್ನ ಕ್ವಾಲಿಟಿಯನ್ನು ನಾವೆಲ್ಲ ಕಲ್ತದ್ದು. ಲೀಡರ್ ಅಂದ್ರೆ ಯಾರು? ಲೀಡರ್ ಅಂದ್ರೆ ಅವನ ಒಂದನೆಯ ಕ್ವಾಲಿಟಿ ಏನೆಂದರೆ ಎಂತಹ ಸಂಕೀರ್ಣ ಸಮಸ್ಯೆಗಳನ್ನು ತನ್ನ ಬುದ್ಧಿವಂತಿಕೆಯಿಂದ ಯಾರು ಪರಿಹರಿಸ್ತಾನೋ ಅವನಿಗೆ ಲೀಡರ್ ಅಂತ ಹೇಳು, ಅವ ನಾಯಕ. ಎಂತಹ ಸಂಕೀರ್ಣ ಸಮಸ್ಯೆಗಳನ್ನು ತನ್ನ ಅಪಾರ ಬುದ್ಧಿವಂತಿಕೆಯಿಂದ ಪರಿಹರಿಸುವವನೇ ಲೀಡರ್. ಇವತ್ತು ಯಾರು ಸಮಸ್ಯೆಗಳನ್ನು ಸೃಷ್ಟಿಸ್ತಾರೋ ಅವನ ಲೀಡರ್. ಹಾಗೂ ಸಮಸ್ಯೆಗಳನ್ನು ಸೃಷ್ಟಿಸುವವ ಲೀಡರ್. ಕೊಲೆ ಮಾಡಲಿಕ್ಕೆ ಕರೆ ಕೊಡುವವ, ಅತ್ಯಾಚಾರ ಮಾಡಲಿಕ್ಕೆ ಕರೆ ಕೊಡುವವರು, ಬಹಿರಂಗವಾದ ವೇದಿಕೆಗಳಲ್ಲಿ ಕೊಲೆ ಮಾಡಲಿಕ್ಕೆ ಅತ್ಯಾಚಾರ ಮಾಡಲಿಕ್ಕೆ ಕರೆ ಕೊಡುವವರು ಸಮಾಜದಲ್ಲಿ ಲೀಡರ್ಸ್ಗಳಾಗ್ತಾ ಇದ್ದಾರೆ ಸಹೋದರ. ಅವರನ್ನು ಈ ಸಮಾಜ ನಾಯಕರು ಅಂತ ಒಪ್ಪಿಕೊಳ್ಳುವುದು. ಅತ್ಯಾಚಾರಿಗಳನ್ನು ಗೌರವಿಸುವ ಸಮಾಜ ಇದು, ಅತ್ಯಾಚಾರಿಗಳನ್ನು ಸ್ವಾಗತಿಸುವ ಸಮಾಜ ಇದು. ಅತ್ಯಾಚಾರಿಗಳನ್ನು ಹೂಮಾಲೆ ಹಾಕಿ ಸ್ವಾಗತಿಸುವ ಸಮಾಜದಲ್ಲಿ ಸಹೋದರಿ ನಿಮಗೆ ವ್ಯಾಲ್ಯೂಸ್ಗಳನ್ನು ಹುಡುಕಲಿಕ್ಕೆ ಸಾಧ್ಯವೇ? ಅಂದರೆ ಯಾರಿಗೂ ಏನು ಬೇಕಾದ್ರೂ ಆಗ್ಬೋದು, ಯಾರಿಗೂ ಏನು ಬೇಕಾದ್ರೂ ಆಗ್ಬೋದು. ನಿರ್ಲಜ್ಜೆಯ ಸಮಾಜ ಇದು, ಲಜ್ಜೆ ಎಂಬುದಿಲ್ಲದ. ಯಾರಿಗೂ ಏನು ಬೇಕಾದ್ರೂ ಮಾತಾಡ್ಬೋದು, ಯಾರಿಗೂ ಏನು ಬೇಕಾದ್ರೂ ಆಗ್ಬೋದು. ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಒಂದು ಬರ್ತಾ ಇದೆ, 2-3 ದಿವಸಗಳಲ್ಲಿ ಬರ್ತಾ ಇದೆ ನ್ಯೂ ಇಯರ್ ಸೆಲೆಬ್ರೇಷನ್. ನ್ಯೂ ಇಯರ್ ಸೆಲೆಬ್ರೇಷನ್ ಅಂದ್ರೆ ಏನು? ಡಿಸೆಂಬರ್ 31ನೇ ತಾರೀಕು 12 ಗಂಟೆಯ ನಂತರ ಕಂಠ ಪೂರ್ತಿ ಕುಡಿಯುವುದು. ನಮ್ಮ ಯುವಕರು ಈ ದೇಶದ ಭವಿಷ್ಯ ಕಂಠ ಪೂರ್ತಿ ಕುಡಿದು ಮೈ ಮೇಲೆ ಎಚ್ಚರ ಇಲ್ಲದೆ, ಯುವಕರು ಯುವತಿಯರು ಅವರ ಮೈ ಮೇಲೆ ಬಟ್ಟೆ ಇಲ್ಲ, ಎಚ್ಚರ ಇಲ್ಲ, ಯಾರು ಯಾರ ಜೊತೆಗೋ, ಯಾರು ಯಾರ ಮೈ ಮೇಲೆಯೋ, ಅದನ್ನು ನಮ್ಮ ಮೀಡಿಯಾಗಳು ಸಂಭ್ರಮಿಸುವುದು. ನಮ್ಮ ಮೀಡಿಯಾಗಳನ್ನು ನೋಡಿ ಇದು ಅಪರಾಧ ಅಂತ ಹೇಳುವುದಲ್ಲ, ಸಂಭ್ರಮಿಸುವುದು. ಇದು ಆಧುನಿಕತೆ, ಇದು ಸ್ವಾತಂತ್ರ್ಯ ಅಂತ ಹೇಳುವುದು. ಸಹೋದರರೇ, ಎಷ್ಟು ನಿಕೃಷ್ಟವಾದ ಸಮಾಜ ಇದು. ನಮ್ಮ ಸರ್ಕಾರಗಳೇನ್ ಮಾಡ್ತಾ ಇದೆ? ಕಳೆದ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕರ್ನಾಟಕದಲ್ಲಿ 850 ಕೋಟಿ ರೂಪಾಯಿಯ ಮದ್ಯ ಮಾರಾಟ ಆಗಿದೆ. ಈ ಸಲ ಸರ್ಕಾರದ ಪ್ಲಾನ್ ಏನಂದ್ರೆ ಈ ಸಲ ಒಂದು 100 ಕೋಟಿ ಆದ್ರೂ ಹೆಚ್ಚಾಗಬೇಕು ಅಂತ. ಇದು ನಮ್ಮ ಇವತ್ತಿನ ಸ್ಥಿತಿ. ನಿರ್ಲಜ್ಜೆಯ ಬದುಕು, ಯಾರಿಗೂ ಏನು ಆಗ್ಬೋದು. ಇದಾ ಲಂ ತಸ್ತಹಿ ಫಸ್ನಾ ಮಾ ಶೀತಾ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟ ಒಂದು ಎಚ್ಚರಿಕೆ ಇದೆ. ಈ ಜಗತ್ತಿಗೆ ಬಂದ ಎಲ್ಲ ಪ್ರವಾದಿಗಳು ಮಾನವ ಕುಲಕ್ಕೆ ಕೊಟ್ಟ ಎಚ್ಚರಿಕೆ, ಇದಾ ಲಂ ತಸ್ತಹಿ ಫಸ್ನಾ ಮಾ ಶೀತಾ. ನಿಮಗೆ ಲಜ್ಜೆ ಇಲ್ಲ ಎಂದಾದರೆ ನೀವೇನು ಮಾಡಬಹುದು. ಪ್ರಾಣಿಗಳಲ್ಲ, ಅದಕ್ಕಿಂತ ಕೆಳಗೆ ನೀವು ಹೋಗಬಹುದು. ನಾವು ಕಾಣ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾದ ಕಾಲದಲ್ಲಿ ಒಬ್ಬೊಬ್ಬ ಮಾಡುತ್ತಿರುವ ಅನಾಹುತಗಳೇನಲ್ಲ. ವಿದ್ಯಾವಂತರು ಎನಿಸಿಕೊಂಡವರು ಕೂಡ ಅವರು ಫಾರ್ವರ್ಡ್ ಮಾಡುತ್ತಿರುವ ಮೆಸೇಜ್ಗಳು ಯಾವುದೇ ಮೂಲ ಇಲ್ಲದ, ಯಾವುದೇ ಅಪ್ಪ ಅಮ್ಮ ಯಾವುದೂ ಇಲ್ಲದ ಸಂದೇಶಗಳನ್ನು ಮತ್ತೆ ಮತ್ತೆ ಫಾರ್ವರ್ಡ್ ಮಾಡುವುದು. ಆನ್ಲೈನ್ ನಲ್ಲಿ ನೀವು ಏನು ಬೇಕಾದ್ರೂ ಆಗ್ಬೋದು. ಅಲ್ ಹಯಾಉ ಮಿನಲ್ ಈಮಾನಿ ಅಂತ ಕಲಿಸಿಕೊಟ್ಟರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಲಜ್ಜೆ ಎಂಬುದು ಈಮಾನಿನ ವಿಶ್ವಾಸದ ಭಾಗ. ಅದು ಲಿವಿಂಗ್ ಟುಗೆದರ್. ಮದುವೆಯೂ ಬೇಡ, ನೀತಿ ನಿಯಮಗಳು ಬೇಡ, ಲಿವಿಂಗ್ ಟುಗೆದರ್. ಆಧುನಿಕತೆ ಅಂತ ಅದಕ್ಕೆ ಹೇಳುವುದು. ಹೋಮೋಸೆಕ್ಸುವಾಲಿಟಿ. ನಮ್ಮ ದುರಂತ ಏನೆಂದ್ರೆ ನೀವು ಮದುವೆಯಾಗಬೇಕಾದ್ರೆ 21 ವಯಸ್ಸಾಗಬೇಕು, 21 ವಯಸ್ಸಾಗಬೇಕು. ಲಿವಿಂಗ್ ಟುಗೆದರ್ಗೆ ವಯಸ್ಸಿನ ಲೆಕ್ಕವೇ ಇಲ್ಲ. ಮದುವೆ ಆಗಬೇಕಾದರೆ ಪವಿತ್ರವಾದ ಸಂಬಂಧ ಮದುವೆ ಎಂಬುದು. ನಿಮ್ಮ ಲೈಂಗಿಕ ಆಸಕ್ತಿಗಳನ್ನು ಮದುವೆ ಎಂಬ ಪವಿತ್ರವಾದ ಸಂಬಂಧದ ಮೂಲಕ ಮಾತ್ರ ನೀವು ಈಡೇರಿಸಿಕೊಳ್ಬೇಕು. ಅದು ಮನುಷ್ಯತ್ವ, ಅದು ನೈತಿಕತೆ. ಆದರೆ ಅದಕ್ಕೆ ವಯಸ್ಸಿನ ಲಿಮಿಟ್ ಎಲ್ಲ ಇದೆ. ಲಿವಿಂಗ್ ಟುಗೆದರಿಗೆ ಯಾವ ಲಿಮಿಟೂ ಇಲ್ಲ. ಹೋಮೋಸೆಕ್ಸುವಾಲಿಟಿ ಅದು. ಕಾಡಿನಲ್ಲಿ ಯಾವ ಪ್ರಾಣಿಗಳು ತನ್ನ ಲೈಂಗಿಕ ಆಸಕ್ತಿಗಳನ್ನು ಒಂದು ಗಂಡು ಪ್ರಾಣಿಗಳೊಂದಿಗೆ ತೀರಿಸುವುದು ಅಂತ ಕಾಡಿನಲ್ಲಿಲ್ಲ, ನಾಡಿನಲ್ಲಿ ಅದು ನಡೀತಾ ಇದೆ. ಪುರುಷನನ್ನೇ ಮದುವೆಯಾಗುವುದು, ಹುಡುಗಿ ಮಹಿಳೆಯನ್ನೇ ಮದುವೆಯಾಗುವುದು ಎಂದು ಮಾತ್ರ ಅಲ್ಲ, ಅದಕ್ಕೆ ಎಲ್ಲಾ ರೀತಿಯಲ್ಲಿ ಬೆಂಬಲ ಸಿಗುವುದು, ಎಲ್ಲಾ ರೀತಿಯಲ್ಲಿ ಅದಕ್ಕೆ ಪ್ರೋತ್ಸಾಹ ಸಿಗುವುದು. ಸಹೋದರ, ನಾನು ಹೇಳುತ್ತಿರುವುದು ಅಶ್ಲೀಲತೆಯನ್ನು, ಅನೈತಿಕತೆಯನ್ನು ನಾರ್ಮಲೈಸ್ ಮಾಡಲಾಗುತ್ತಾ ಇದೆ ನಮ್ಮ ಸಮಾಜದಲ್ಲಿ. ಇಂತಹ ಸಮಾಜದಲ್ಲಿ ಖಂಡಿತವಾಗಿಯೂ ಕೆಡುಕುಗಳ ವಿರುದ್ಧ ಬಹಳ ಧೈರ್ಯವಾಗಿ ನಾವು ಮಾತಾಡಬೇಕು. ಬದುಕು ಸುಂದರವಾಗುವುದು ಯಾವಾಗ?
ಬದುಕು ಸುಂದರವಾಗುವುದು ಬದುಕಿಗೆ ಒಂದು ಕ್ರಮ ಇದ್ರೆ ಮಾತ್ರ. ಬದುಕಿಗೆ ನೀತಿ ನಿಯಮ ನಿಯಂತ್ರಣಗಳು ಇರುವುದಾದರೆ ಮಾತ್ರ ನಿಮ್ಮ ಬದುಕು ಸುಂದರವಾಗಲಿಕ್ಕೆ ಸಾಧ್ಯ. ಬದುಕಿಗೆ ನಿಯಮ ಇಲ್ಲ ಎಂದಾದರೆ, ಬದುಕಿಗೆ ನಿಯಂತ್ರಣ ಇಲ್ಲ ಎಂದಾದರೆ ಆ ಬದುಕು ಅದು ಅರಾಜಕತೆಯ ಬದುಕು. ನಿಮ್ಮ ಬದುಕಿಗೆ ಇರುವ ನಿಯಮಗಳೇ ಬದುಕನ್ನು ಸುಂದರಗೊಳಿಸ್ತದೆ. ಪ್ರತಿಯೊಬ್ಬರು ನನಗನಿಸಿದಂತೆ ನಾನು ಬದುಕುತ್ತೇನೆಂದು ತೀರ್ಮಾನಿಸಿದ್ರೆ ಸಮಾಜ ಏನಾಗ್ಬೋದು? ನನಗೆ ಯಾವ ರೂಲ್ಸು ಇಲ್ಲ, ಯಾವ ನಿಯಮಗಳು ಇಲ್ಲ, ಇರಬಾರ್ದು ಎಂದು ಪ್ರತಿಯೊಬ್ಬರು ತೀರ್ಮಾನಿಸಿದರೆ ಸಮಾಜದ ಸ್ಥಿತಿ ಏನಾಗ್ಬೋದು? ಸಮಾಜದಲ್ಲಿ ಶಾಲೆಗಳಿಗೆ ನಿಯಮ ಇದೆ, ಆಸ್ಪತ್ರೆಗಳಿಗೆ ನಿಯಮ ಇದೆ, ರೋಡ್ಗಳಿಗೆ ಸಹೋದರರ ನಿಯಮ ಇದೆ, ಆಫೀಸಿಗೆ ನಿಯಮ ಇದೆ ಎಂದು ಮಾತ್ರ ಅಲ್ಲ, ಒಂದು ಶಾಲೆಯ ಸೌಂದರ್ಯ ಆ ಶಾಲೆಗೆ ಇರುವ ನಿಯಮಗಳು, ಒಂದು ಆಸ್ಪತ್ರೆಯ ಸೌಂದರ್ಯ ಆ ಆಸ್ಪತ್ರೆಗೆ ಇರುವ ನಿಯಮಗಳು, ಒಂದು ರೋಡಿನ ಸೌಂದರ್ಯ ಆ ರೋಡಿಗೆ ಇರುವಂತಹ ನಿಯಮಗಳು, ಒಂದು ಆಫೀಸಿನ ಸೌಂದರ್ಯ ಆ ಆಫೀಸಿಗೆ ಇರುವ ನಿಯಮಗಳು, ಒಂದು ರಾಜ್ಯದ ಒಂದು ದೇಶದ ಸೌಂದರ್ಯ ಆ ದೇಶದ ನಿಯಮಗಳು ಕಾನೂನುಗಳು. ಎಲ್ಲಾ ಕಡೆ ನಿಯಮ ಇರಬೇಕು, ಮನುಷ್ಯನ ಬದುಕಿಗೆ ಮಾತ್ರ ನಿಯಮ ಇರಬಾರ್ದು ಅಂತ ಹೇಳಿದ್ರೆ ಎಷ್ಟು ದೊಡ್ಡ ಪೈಶಾಚಿಕತೆ ಅದು, ಎಷ್ಟು ದೊಡ್ಡ ಪೈಶಾಚಿಕತೆ ಅದು. ಆದ್ದರಿಂದ ಬದುಕಿಗೆ ನಿಯಮಗಳು ನಿಯಂತ್ರಣಗಳು ಇರಬೇಕು ಎಂದು ಪವಿತ್ರ ಕುರಾನ್ ಕಲಿಸಿಕೊಡುತ್ತದೆ. ತಿಲ್ಕ ಹುದೂದುಲ್ಲಾಹಿ ಫಲಾ ತಅತದುಹಾ. ದೇವ ನಿಮಗೆ ನಿಶ್ಚಯಿಸಿಕೊಟ್ಟಿರುವ ಮೇರೆಗಳಿವೆ ಎಲ್ಲದಕ್ಕೂ, ಆ ಮೇರೆಗಳನ್ನು ಮೀರಬಾರದು. ವಮನ್ ಯತಅದ್ದ ಹುದೂದಲ್ಲಾಹಿ ಫಉಲೈಕ ಹುಮುಲ್ ಝಾಲಿಮೂನ್. ಯಾರಾದರೂ ಮೇರೆಗಳನ್ನು ಮೀರುವುದಾದರೆ, ನಿಯಂತ್ರಣಗಳನ್ನು ತಪ್ಪಿ ಬದುಕುವುದಾದರೆ ಅವ ಅತ್ಯಂತ ದೊಡ್ಡ ಅಕ್ರಮಿ ಎಂದು ಪವಿತ್ರ ಕುರಾನ್ ಹೇಳುತ್ತದೆ. ಆದ್ದರಿಂದ ಸಹೋದರರೇ, ನಾವು ಮಿತಿ ಮೀರಿದಾಗ ಅದರ ಪರಿಣಾಮ ಅರಾಜಕತೆ ಅಶಾಂತಿ ಎಂದು ಮಾತ್ರ ಅಲ್ಲ, ಕೆಲವೊಮ್ಮೆ ಅದು ಆತ್ಮಹತ್ಯೆಗೆ ಕಾರಣ ಆಗುತ್ತದೆ. ಎಲ್ಲಾ ವಿಷಯಗಳು. ನಾನು ಇತ್ತೀಚೆಗೆ ಒಂದು ಘಟನೆ ಓದಿದ್ದೆ, ಬಹಳ ಬಹಳ ನೋವು ಕೊಟ್ಟ ಒಂದು ಘಟನೆ ಅದು. ಒಬ್ಬ ಸರ್ಕಾರಿ ಅಧಿಕಾರಿ ಇದ್ರು, ಒಳ್ಳೆಯ ಸಂಬಳ ಇತ್ತು, ಚೆನ್ನಾಗಿ ಒಳ್ಳೆಯ ಸಂಬಳ ಇದೆ, ಚೆನ್ನಾಗಿ ಆರಾಮವಾಗಿ ಜೀವನ ಸಾಗಿಸ್ತಾ ಇದ್ರು. ಅಪಾರ್ಟ್ಮೆಂಟ್ನಲ್ಲಿ ಬದುಕುತ್ತಾ ಇರುವುದು. ಅವರ ಹತ್ತಿರದ ಫ್ಲಾಟಿನವರು ಒಂದು ಹೊಸ ಬೆಲೆ ಬಾಳುವ ಕಾರು ಪರ್ಚೇಸ್ ಮಾಡಿದ ಮತ್ತು ಪಾರ್ಕಿಂಗ್ ಇಬ್ಬರದ್ದು ಒಂದೇ ಕಡೆ ಇರುವುದು. ಈ ದೊಡ್ಡ ಕಾರನ್ನು, ಈ ಮನುಷ್ಯನಿಗೆ ಒಂದು ಸಣ್ಣ ಕಾರ್ ಇರುವುದು, ಆ ಸಣ್ಣ ಕಾರಿನ ಬಳಿಯಲ್ಲಿ ಈ ದೊಡ್ಡ ಕಾರನ್ನು ತಂದು ಪಾರ್ಕ್ ಮಾಡಿದ ಆ ವ್ಯಕ್ತಿ. ಈ ಮನುಷ್ಯನ ಮನಸ್ಸಿನಲ್ಲಿ ಒಂದು ರೀತಿಯ ಅಸಹನೆ, ಈ ತನ್ನ ಸಣ್ಣ ಕಾರಿನ ಪಕ್ಕದಲ್ಲಿ ಈ ದೊಡ್ಡ ಕಾರು ನೋಡುವಾಗ. ಆ ಕಾರು ತಂದ ವ್ಯಕ್ತಿ ಸಂತೋಷಕ್ಕಾಗಿ ಇಡೀ ಅಪಾರ್ಟ್ಮೆಂಟಿಗೆ ಸ್ವೀಟ್ ಹಂಚುತ್ತಾರೆ. ಈ ಮನುಷ್ಯನಿಗೆ ಆ ಲಾಡು ಸಿಹಿಯಾಗಿರ್ಲಿಲ್ಲ, ಆ ಲಾಡು ಕಹಿಯಾಗಿತ್ತು. ಹಾಗೆ ಹೇಗಾದರೂ ಮಾಡಿ ಹೊಸ ಕಾರು ಖರೀದಿಸಬೇಕು ಅಂತ ತೀರ್ಮಾನಿಸ್ತಾರೆ. 50,000 ರೂಪಾಯಿ ಇನ್ಸ್ಟಾಲ್ಮೆಂಟ್, ತಿಂಗಳಿಗೆ 50,000 ರೂಪಾಯಿ ಪೇಮೆಂಟ್ ಮಾಡುವಂತೆ 90 ಕಂತುಗಳಲ್ಲಿ ಒಂದು ಕಾರು ಪರ್ಚೇಸ್ ಮಾಡ್ತಾರೆ. ನೀವು ಬೆಲೆ ಎಷ್ಟು ಅಂತ ಲೆಕ್ಕ ಮಾಡಿ, ಎಷ್ಟು ರೂಪಾಯಿಯ ಕಾರ್ ಅದು. ಪ್ರತಿ ತಿಂಗಳ 50,000 ರೂಪಾಯಿ ಪೇಮೆಂಟ್ ಮಾಡಿ 90 ಕಂತುಗಳ 50,000 ರೂಪಾಯಿ ಅಂತ ಪೇಮೆಂಟ್ ಮಾಡುವ ಸಾಲದಲ್ಲಿ ಆ ಮನುಷ್ಯ ದೊಡ್ಡ ಕಾರು ಪರ್ಚೇಸ್ ಮಾಡಿದ್ದು. ತಂದು ತನ್ನ ಪಾರ್ಕಿಂಗಿನಲ್ಲಿ ಈ ನೆರೆಮನೆಯವನ ಕಾರಿನ ಪಕ್ಕ ತನ್ನ ಕಾರನ್ನು ಪಾರ್ಕ್ ಮಾಡಿ ಈ ಸಂತೋಷಕ್ಕಾಗಿ ಅಪಾರ್ಟ್ಮೆಂಟ್ನವರಿಗೆಲ್ಲ ಲೆಟು ಕೊಟ್ಟಾಗ ಆ ಮನುಷ್ಯನಿಗೆ ಸಮಾಧಾನ ಆಯಿತು. ಕಥೆಯಲ್ಲಿಗೆ ಮುಗಿಯುವುದಿಲ್ಲ. ದೊಡ್ಡ ಕಾರು ಬಂದ ಮೇಲೆ ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಗ್ಬೇಕಲ್ಲ. ಹೆಂಡತಿ ಹೇಳಿದ್ರು ವಾಷಿಂಗ್ ಮೆಷಿನ್ ಹಳತ್ತು ಓಲ್ಡ್, ಅದು ಸ್ವಲ್ಪ ಬದಲಾಯಿಸಬೇಕು. ಹಾಗೆ ಆಟೋಮೆಟಿಕ್ ವಾಷಿಂಗ್ ಮೆಷಿನ್ ಬಂತು. ನಡೆದ ಘಟನೆ ಇದು, ಕತೆ ಹೇಳ್ತಾ ಇರುವುದಲ್ಲ ನಾನು. ಮಗ ಹೇಳಿದ ಲ್ಯಾಪ್ಟಾಪ್ ಹಳತ್ತಾಗಿದೆ, ಒಳ್ಳೆಯ ಅಡ್ವಾನ್ಸ್ಡ್ ಲ್ಯಾಪ್ಟಾಪ್ ಬೇಕು, ಅದನ್ನು ಕೊಡಿಸಿದ. ಮಗಳು ಹೇಳಿದ್ದಳು ಫ್ರೆಂಡ್ಸ್ಗಳ ಕೈಯಲ್ಲಿ ಎಲ್ಲ iPhone 17 Pro ನನಗೂ ಬೇಕು, ಪಾಪ ಅದನ್ನು ಕೊಡಿಸಿದ. ಸಾಲಗಳ ಮೇಲೆ ಸಾಲ, ಸಾಲದ ಮೇಲೆ ಸಾಲ, ತೀರಿಸಲಿಕ್ಕೆ ದಾರಿಗಳಿಲ್ಲ. ಅವನು ಕಂಡುಕೊಂಡ ದಾರಿ ಏನೆಂದರೆ ಲಂಚಕ್ಕೆ ಕೈಯೊಡ್ಡಿದ ಮನುಷ್ಯ, ಲಂಚಕ್ಕೆ ಕೈಯೊಡ್ಡಿದ. ಅದು ಗೊತ್ತಾಯಿತು. ಗೊತ್ತಾದಾಗ ಕೆಲಸ ಹೋಯಿತು. ಆಕಾಶವೇ ಕಳಚಿ ಬಿದ್ದಂತ ಅನುಭವ. ಅವ ಮದ್ಯಪಾನಿಯಾದ, ನೆಮ್ಮದಿ ಹಾಳಾಯಿತು. ಮನೆಯಲ್ಲಿ ಗಲಾಟೆ, ಸಂಘರ್ಷ ಇದೆಲ್ಲವೂ ನಡೆಯಿತು. ಬ್ಯಾಂಕಿನವರು ಸಾಲ ಕೊಡುವಾಗ ಬಹಳ ನಗುಮುಖದಿಂದ ಕೊಟ್ಟದ್ದು, ಹಾಗೆಲ್ವ? ಬ್ಯಾಂಕಿನವರು ಸಾಲ ಕೊಡುವಾಗ ಭಯಂಕರ ನಗುತ್ತಾ ಕೊಡ್ತಾರೆ. ವಾಪಸ್ ಅದನ್ನು ಮರಳಿ ವಸೂಲಿ ಮಾಡ್ಲಿಕ್ಕೆ ಬರುವಾಗ, ಮನೆಯನ್ನು ಜಪ್ತಿ ಮಾಡ್ಲಿಕ್ಕೆ ಬರುವಾಗ ಆ ನಗು
ಯಾವುದೂ ಇರಲಿಲ್ಲ, ಬಹಳ ಕಠೋರಿಗಳಾಗಿದ್ದರು. ಕೊನೆಗೇನಾಯ್ತಂದ್ರೆ ಒಂದು ದಿವಸ ಆ ಇಡೀ ಕುಟುಂಬ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ತದೆ. ಸಹೋದರ, ನಾನು ಹೇಳುತ್ತಿರೋದು, ನೀವು ಮಿತಿ ಮೀರಿದ್ರೆ ಯಾವ ವಿಷಯವೇ ಇರಲಿ ಬದುಕಿನಲ್ಲಿ ಮಿತಿ ಮೀರುವುದಾದರೆ ಅದರ ಪರಿಣಾಮ ಅಸಹನೆ, ಅಶಾಂತಿ, ಕೊನೆಗೆ ಅದು ಆತ್ಮಹತ್ಯೆಯಲ್ಲಿ ಮುಗಿಯುತ್ತದೆ. ಈ ಸಮಾಜದ ಬಹಳ ದೊಡ್ಡ ಶಾಪ ದುಂದು ವೆಚ್ಚ ಎಂಬುದು. ನಾವಿವತ್ತು ಭ್ರಷ್ಟಾಚಾರಿಗಳಾದದ್ದು, ಮೋಸ, ಲಜ್ಜ. ಯಾಕೆಂದ್ರೆ ಆಡಂಬರದ ಬದುಕು. ವಲಾ ತುಬದ್ದಿರು ತಬ್ದೀರ, ಕುರ್ಆನ್ ಕೊಟ್ಟ ಎಚ್ಚರಿಕೆ, ನೀವು ದುಂದು ವೆಚ್ಚ ಮಾಡಬೇಡಿ, ದುಂದುಗಾರರು ಪಿಶಾಚಿಯ ಸಹೋದರರು. ವಲಾ ತುಸ್ರಿಫು ಇನ್ನಲ್ಲಾಹ ಲಾ ಯುಹಿಬ್ಬುಲ್ ಮುಸ್ರಿಫೀನ್, ನೀವು ದುಂದು ವೆಚ್ಚ ಮಾಡಬೇಡಿ, ದುಂದು ವೆಚ್ಚ ಮಾಡುವವರು ಪಿಶಾಚಿಗಳ ಜೊತೆಗಾರರು ಅಂತ ದೇವ ಹೇಳಿ. ಆದ್ದರಿಂದ ಸಹೋದರರ, ಪವಿತ್ರ ಕುರ್ಆನ್ ಮನುಷ್ಯನ ನೆಮ್ಮದಿಯನ್ನು ಹಾಳು ಮಾಡುವ, ಮನುಷ್ಯನ ಶಾಂತಿಯನ್ನು ಹಾಳು ಮಾಡುವ, ಅವನ ಆತ್ಮಹತ್ಯೆಗೆ ಕಾರಣ ಆಗುವ, ಅರಾಜಕತೆಯ ಬದುಕಿಗೆ ಕಾರಣ ಆಗುವ ಎಲ್ಲ ವಿಷಯಗಳನ್ನು ಕುರ್ಆನ್ ಹರಾಮ್ ಅಂತ ಹೇಳಿ, ನಿಷಿದ್ಧ, ಹರಾಮ್, ನಿಷಿದ್ಧ. ಜಗತ್ತಿನಲ್ಲಿ ಇರುವ ಅತ್ಯಂತ ದೊಡ್ಡ ಕೆಡುಕು ಯಾವುದೆಂದರೆ ದೇವಧಿಕ್ಕಾರ. ನನಗೊಬ್ಬ ದೇವನಿದ್ದಾನೆ ಎಂಬ ಸತ್ಯವನ್ನು ನಾನು ಮರೆತು ಬಿಡುವುದು, ನನ್ನನ್ನು ನೋಡುವ, ನನ್ನ ಎಲ್ಲವನ್ನು ಆಲಿಸುವ ಒಬ್ಬ ದೇವನಿದ್ದಾನೆ ಎಂಬ ಸತ್ಯವನ್ನು ನಾನು ಮರೆತು ಬಿಡುವುದು. ಅದು ಈ ಜಗತ್ತಿನಲ್ಲಿ ನಡೆಯುತ್ತಿರುವ ಅತ್ಯಂತ ದೊಡ್ಡ ಕೆಡುಕ. ಹುವಲ್ಲದಿ ಅನ್ಶಾಲಕುಂ ಸಮಅ ವಲ್ ಅಬ್ಸಾರ ವಲ್ ಫುಆದ ಕಲೀಲಂ ಮಾ ತಶ್ಕುರೂನ್. ದೇವ ನಿಮಗೆ ಆಲಿಸುವ, ನೋಡುವ, ಆಲೋಚಿಸುವ ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ, ಆದರೆ ನೀವು ಅವನಿಗೆ ಕೃತಜ್ಞತೆ ಸಲ್ಲಿಸ್ತಾ ಇಲ್ಲ. ಒಬ್ಬ ಯುವಕ ಮತ್ತು ಯುವತಿಗೆ ಪರಿಚಯ ಆಯಿತು ಪರಸ್ಪರ. ನಾನು ಮುಗಿಸ್ತಾ ಇದ್ದೇನೆ. ಆ ಯುವತಿ ಬಹಳ ಸುಂದರಿ. ಯುವಕ ಹೇಳಿದ, ಹತ್ತಿರ ಆದರೂ ಪರಿಚಯ ಆಯಿತು. ಯುವಕ ತನ್ನ ಆಸೆಯನ್ನು ತೀರಿಸಿಕೊಳ್ಬೇಕು ಅಂತ ಬಯಸ್ತಾನೆ. ಯುವಕ ಯುವತಿಯೊಂದಿಗೆ ಹೇಳಿದ, ನಾವು ಭೇಟಿಯಾಗೋಣ, ಪರಸ್ಪರ ಭೇಟಿಯಾಗೋಣ. ಹುಡುಗಿ ಹೇಳಿದ್ರು, ಆಗ್ಬೋದು, ಬಹಳ ಸಿಂಪಲ್ ಆಗಿ ಹೇಳಿದ್ರು, ಓಕೆ. ಹುಡುಗ ಕೇಳಿದ, ಎಲ್ಲಿ, ನಾವೆಲ್ಲಿ ಭೇಟಿಯಾಗೋಣ? ಆ ಹುಡುಗಿ ಹೇಳಿದ್ದಳು, ಪೇಟೆಯಲ್ಲಿ ಭೇಟಿಯಾಗೋಣ, ಪೇಟೆಯ ಮಧ್ಯೆ, ಜನರ ಮಧ್ಯೆ ನಾವು ಪರಸ್ಪರ ಭೇಟಿಯಾಗೋಣ. ಆ ಯುವಕ ಹೇಳಿದ, ಜನರ ಮಧ್ಯೆ, ಜನರಿಗೆ ತಿಳಿಯುವುದಿಲ್ಲವೇ? ಅಪಮಾನ ಅಲ್ಲವೇ? ನಿಂದೆ ಹತ್ಯೆ ಅಲ್ಲವೇ? ಜನರ ಬಗ್ಗೆ ನಾವು ಪರಸ್ಪರ ಭೇಟಿಯಾಗಲಿಕ್ಕೆ ಸಾಧ್ಯವೇ? ಆ ಹುಡುಗಿ ಬಹಳ ಸಹಜವಾಗಿ, ಅತ್ಯಂತ ಸರಳವಾಗಿ ಆ ಯುವಕನೊಂದಿಗೆ ಹೇಳಿದಳು, ಸಹೋದರ, ಜನರನ್ನು ನೀನು ಭಯಪಡುತ್ತೀಯ, ಜನರು ನೋಡಬಾರದು, ಅವರಿಗೆ ಗೊತ್ತಾಗಬಾರದು ನಿನ್ನ ಕೆಟ್ಟ ಕೆಲಸ ಅಂತ ನೀನು ಬಯಸ್ತಾ ಇದ್ದೀಯ. ನಿನಗೆ ಗೊತ್ತಿರಬೇಕು, ಈ ಜನರು ಯಾರು ನಿನ್ನನ್ನು ಸೃಷ್ಟಿಸಿದವರು ಅಲ್ಲ. ಯಾವ ಜನರನ್ನು ನೀನು ಭಯಪಡುತ್ತೀಯೋ ಆ ಜನರು ನಿನಗೆ ಕೇಳುವ, ಆಲಿಸುವ ಸಾಮರ್ಥ್ಯವನ್ನು ಕೊಟ್ಟವರು ಖಂಡಿತ ಅಲ್ಲ. ನಿನಗೆ ಜೀವನ ಮತ್ತು ಮರಣವನ್ನು ಕೊಟ್ಟವರು ಅಲ್ಲ ಆ ಜನರು. ಸಹೋದರ, ನಿನಗೆ ಗೊತ್ತಿರಬೇಕು, ಜನರನ್ನು ನೀನಿಷ್ಟು ಭಯಪಡುವುದಾದರೆ ಒಂದು ಕೆಟ್ಟ ಕೆಲಸ ಮಾಡಲಿಕ್ಕೆ, ಜನರ ಬಗ್ಗೆ ನಿನಗೆ ಇಷ್ಟು ಭಯ ಇರುವುದಾದರೆ, ನಿನ್ನನ್ನು ಸೃಷ್ಟಿಸಿರುವ, ನಿನಗೆ ಜೀವನ ಮತ್ತು ಮರಣವನ್ನು ಕೊಟ್ಟಿರುವ, ನಿನಗೆ ಎಲ್ಲವನ್ನು ಕೊಟ್ಟಿರುವ ನಿನ್ನ ದೇವನ ಬಗ್ಗೆ ನಿನಗೆಷ್ಟು ಭಯ ಇರಬೇಕು ಸಹೋದರ ಅಂತ ಕೇಳುತ್ತಾರೆ. ಸಹೋದರರ ಎಲ್ಲಾ ಕೆಡುಕುಗಳಿಂದ ಮುಕ್ತಾಗಲಿಕ್ಕೆ ಇರುವ ದಾರಿಯದು. ಒಬ್ಬ ಯುವಕ ಮತ್ತು ಯುವತಿಗೆ ಸಂಬಂಧಿಕರು. ಆ ಯುವತಿಗೆ ಬಹಳ ಸುಂದರಿ ಅವಳು. ಅವಳಿಗೆ ಏನೊಂದು ಅಗತ್ಯ ಇತ್ತು. ಅವಳು ಅವನ ಬಳಿ ಹೋಗಿ ಹೇಳಿದ್ದಳು, ನನಗೆ ಒಂದು ಸಹಾಯ ಮಾಡಬೇಕು, ಕಷ್ಟ. ಅವ ಸಹಾಯ ಮಾಡಲಿಕ್ಕೆ ಒಪ್ಪಿದ. ಅವ ಹೇಳಿದ, ನನ್ನ ಆಸೆ ನೀನು ಈಡೇರಿಸಬೇಕು. ಹಾಗೆ ಅವಳಿಗೆ ಅನಿವಾರ್ಯತೆ, ಪಾಪ ಅವಳಿಗೆ ಅಷ್ಟು ಕಷ್ಟದಲ್ಲಿದ್ದ, ಅವಳಿಗೆ ಸಹಾಯ ಅಗತ್ಯ. ಒಂದು ದಿವಸ ಒಂದು ನಿರ್ಜನ ರೂಮಿನಲ್ಲಿ ಅವರು ಒಟ್ಟು ಸೇರುತ್ತಾರೆ. ಯಾರು ಗೊತ್ತಿಲ್ಲದ ಹಾಗೆ, ಯಾರಿಗೂ ತಿಳಿಯದ ಹಾಗೆ. ಬಹಳ ಸಂತೋಷದಲ್ಲಿದ್ದಾನೆ ಆ ಯುವಕ. ಒಂದು ರೀತಿಯ ಸಂತೋಷದ ಸಮಯ. ಯುವಕ ಯುವತಿಯೊಂದಿಗೆ ಹೇಳಿದ, ಬಾಗಿಲುಗಳನ್ನೆಲ್ಲ ಮುಚ್ಚಿಬಿಡು ಅಂತ ಹೇಳಿದ. ಆ ಯುವತಿ ಬಾಗಿಲುಗಳನ್ನೆಲ್ಲ ಬಂದ್ ಮಾಡುತ್ತಾಳೆ, ಕಿಟಕಿಗಳನ್ನೆಲ್ಲ ಬಂದ್ ಮಾಡುತ್ತಾಳೆ. ಯುವಕನ ಬಳಿ ಬಂದು ನಿಂತು ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಾ ಇದ್ದಾಳೆ. ಅವಳ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಹರಿಯುತ್ತಾ ಇದೆ. ಯುವಕ ಕೇಳಿದ, ನೀನ್ ಯಾಕೆ ಅಳುತ್ತಾ ಇದ್ದೀಯಾ? ಈ ಸಂತೋಷದ ಗಳಿಗೆಯಲ್ಲಿ ನೀನ್ ಯಾಕೆ ಅಳುತ್ತಾ ಇದ್ದೀಯಾ?
ಹುಡುಗಿ ಹೇಳಿದಳು, ಸಹೋದರ, ನಾನು ಎಲ್ಲಾ ಬಾಗಿಲುಗಳನ್ನು ಮುಚ್ಚಿದೆ, ಎಲ್ಲಾ ಕಿಟಕಿಗಳನ್ನು ಮುಚ್ಚಿದೆ, ಆದರೆ ಒಂದು ಕಿಟಕಿ ಮಾತ್ರ ಬಂದಾಗುತ್ತಾ ಇಲ್ಲ, ಅದು ದೇವನ ನೋಟ. ದೇವನ ನೋಟ ಎಂಬ ಕಿಟಕಿ ಬಂದಾಗುತ್ತಾ ಇಲ್ಲ, ಅದನ್ನು ಮುಚ್ಚಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಹೋದರ, ನಾನೇನು ಮಾಡ್ಲಿ ಅಂತ ಕೇಳಿದ್ದಳು ಆ ಸಹೋದರಿ. ಆ ಹುಡುಗ, ಅವನಿಗೆ ಜ್ಞಾನೋದಯ ಆಯಿತು. ಸಹೋದರಿ, ಇದೆಲ್ಲ ನಾವು ನಮ್ಮಲ್ಲಿ ಕೇಳ್ಕೊಳ್ಬೇಕಾದ ಪ್ರಶ್ನೆ. ನನ್ನ ದೇವ ನನ್ನನ್ನು ನೋಡುತ್ತಾ ಇದ್ದಾನೆ ಎಂಬ ಎಚ್ಚರಿಕೆ ನಮಗೆ ಇದೆಯೇ? ನನ್ನ ದೇವ ಎಲ್ಲವನ್ನು ತಿಳಿಯುತ್ತಾ ಇದ್ದಾನೆ ಎಂಬ ಆ ವಿವೇಕ ನಮಗಿದೆಯೇ? ಈ ಜಗತ್ತಿನಲ್ಲಿ ನಡೆಯುವ ಅತ್ಯಂತ ದೊಡ್ಡ ಕೆಡುಕು ದೇವ ಧಿಕ್ಕಾರ. ದೇವ ಇಷ್ಟಪಡುವ ಕೆಲಸ ಮಾಡಬೇಕು ಎಂಬ ಅರಿವೇ ನಮಗೆ ಇಲ್ಲದೆ ಇರುವುದು. ಅದೇ ರೀತಿ ಸಮಾಜದ ಬಹಳ ದೊಡ್ಡ ಶಾಪ ನಮಗೆ ಗೊತ್ತಿದೆ, ಮದ್ಯಪಾನ. ಡ್ರಗ್ಸ್ ಎಂಬುದು ಈ ಸಮಾಜದಲ್ಲಿ ಕ್ಯಾನ್ಸರ್ನಂತೆ ವ್ಯಾಪಿಸ್ತಾ ಇದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಲಾ ತಶ್ರಬುಲ್ ಖಮ್ರ ಫಇನ್ನಹಾ ಮಿಫ್ತಾಹು ಕುಲ್ಲು ಶರ್. ಮದ್ಯಪಾನ ಮಾಡಬೇಡಿ, ಅಮಲು ಪದಾರ್ಥ ಸೇವಿಸಬೇಡಿ, ಅದೆಲ್ಲ ಕೆಡುಕುಗಳ ಅಮ್ಮ ಅಂತ ಕಲಿಸಿಕೊಟ್ಟರು. ಇತ್ತೀಚೆಗೆ ಒಬ್ಬ ಮಹಿಳೆ ಪೊಲೀಸ್ ಸ್ಟೇಷನ್ ನಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾಳೆ. ಕಂಪ್ಲೇಂಟ್ ಏನು? ನನ್ನ ಮಗ ನನ್ನ ಮೇಲೆ ರೇಪ್ ಮಾಡುತ್ತಾ ಇದ್ದಾನೆ ಅಂತ ಕೇಸ್ ಕೊಡ್ತದ್ದು. ನನ್ನ ಮಗ ನನ್ನ ಮೇಲೆ ರೇಪ್ ಮಾಡುತ್ತಾ ಇದ್ದಾನೆ, ಅವ ಡ್ರಗ್ಸ್ಗೆ ಬಲಿಯಾದವ. ಅಷ್ಟು ಮಾತ್ರ ಅಲ್ಲ, ಮಹಿಳೆ ಹೇಳುವುದು, ನನ್ನ ಮಗ ನನ್ನ ಮೇಲೆ ರೇಪ್ ಮಾಡುವಾಗ ನನ್ನ ಪತಿ, ಇವನ ಅಪ್ಪ ಅದಕ್ಕೆ ಸಪೋರ್ಟ್ ಮಾಡುತ್ತಾನೆ, ಅವನು ಕೂಡ ಒಬ್ಬ ಮದ್ಯಪಾನೀಯ. ಸಹೋದರಿ, ಇದೆಲ್ಲ ಈ ಸಮಾಜದ ಶಾಪಗಳು. ಇದೆಲ್ಲ ನಡೆಯುವಾಗಲೂ ನಾವೆಲ್ಲ ಬಹಳ ಆರಾಮವಾಗಿದ್ದೇವೆಲ್ಲ. ಹೀಗೆ ಈ ದೇಶದಲ್ಲಿ 12ನೆಯ ವಯಸ್ಸಿಗೆ ಏವರೇಜ್ ಡ್ರಗ್ಸ್ಗೆ ಬಲಿಯಾಗುವವರ ಪ್ರಾಯ 12 ವರ್ಷ ಅಂತ ಹೇಳಲಾಗುತ್ತದೆ. 12 ವರ್ಷ ಪ್ರಾಯದ ಮಕ್ಕಳ ಕೈಯಲ್ಲಿ ಸಹೋದರರೇ ಮದ್ಯ ಇದೆ, ಡ್ರಗ್ಸ್ಗಳಿವೆ. ಆದ್ದರಿಂದ ಆ ಕೆಡುಕಿನ ಬಗ್ಗೆ ನಾವೇನು ಮಾಡಬೇಕು ಎಂಬುದು ನಮ್ಮ ಬಹಳ ದೊಡ್ಡ ಚರ್ಚೆ ಆಗಬೇಕು. ವ್ಯಾಲ್ಯೂಸ್ಗಳಿಲ್ಲದೆ ಇರುವುದು ಸಮಾಜದ ಬಹಳ ದೊಡ್ಡ ಶಾಪ ಆಗಿದೆ. ಹೇಗೆ ಬೇಕಾದ್ರಾಗ್ಬೋದು. ನಿಮಗೆ ಬದುಕಿನಲ್ಲಿ ಧೈರ್ಯ ಇರಬೇಕಾದರೆ, ಬದುಕಿನಲ್ಲಿ ನಿಮಗೆ ಆತ್ಮವಿಶ್ವಾಸ ಇರಬೇಕಾದರೆ ಖಂಡಿತವಾಗಿಯೂ ನಿಮ್ಮಲ್ಲಿ ವ್ಯಾಲ್ಯೂಸ್ಗಳಿರಬೇಕು. ಯಾರ ಬದುಕಿನಲ್ಲಿ ವ್ಯಾಲ್ಯೂಸ್ಗಳಿವೆಯೋ, ವ್ಯಾಲ್ಯೂಸ್ಗಳೆಲ್ಲ ಬದಲಾಗಬೇಕು ಅಂತ ಹೊಸ ಜನರೇಷನ್ ಹೇಳುತ್ತಾ ಇರೋದು. ಅಲ್ಲ, ವ್ಯಾಲ್ಯೂಸ್ಗಳು ಬದಲಾಗಲಿಕ್ಕೆ ಸಾಧ್ಯವೇ? ಬದಲಾಗದ ಯಾವುದೆಲ್ಲ ಇದೆ? ಈ ಪ್ರಾಪಂಚಿಕ ವ್ಯವಸ್ಥೆಗಳು ಬದಲಾಗಲಿಲ್ಲಲ್ಲ. ಈ ಜಗತ್ತಿಗೆ ಬಂದ 1ನೆಯ ಮನುಷ್ಯ, ಕುರ್ಆನ್ ಅವರನ್ನು ಆದಮ್ ಅಂತ ಪರಿಚಯಿಸಿದೆ. ಅವರು ಬೆಳಿಗ್ಗೆ ಎದ್ದು ಮೇಲೆ ನೋಡುವಾಗ ಆ ಶತಮಾನಗಳ ಆಚೆ ಸೂರ್ಯ ಉದಯಿಸ್ತಾ ಇದ್ದದ್ದು ಪೂರ್ವ ದಿಕ್ಕಿನಲ್ಲಿ. 21ನೆಯ ಶತಮಾನದಲ್ಲೂ ನೀವು ಬೆಳಿಗ್ಗೆ ನೋಡುವಾಗ ಸೂರ್ಯ ಉದಯಿಸ್ತಾ ಇರುವುದು ಅದೇ ಪೂರ್ವ ದಿಕ್ಕಿನಲ್ಲಿ. ಬದಲಾವಣೆ ಇಲ್ಲಲ್ಲ ಸಹೋದರ. 1ನೆಯ ಮನುಷ್ಯ, ಜಗತ್ತಿಗೆ ಬಂದ 1ನೆಯ ಮನುಷ್ಯ ಸಂಜೆ ನೋಡುವಾಗ ಸೂರ್ಯ ಅಸ್ತಮಿಸಿದ್ದು ಪಶ್ಚಿಮ ದಿಕ್ಕಿನಲ್ಲಿ. 21ನೆಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಕಾಲದಲ್ಲೂ ಸೂರ್ಯ ಅಸ್ತಮಿಸ್ತಾ ಇರುವುದು ಪಶ್ಚಿಮ ದಿಕ್ಕಿನಲ್ಲಿ. ಈ ಜಗತ್ತಿಗೆ ಬಂದ 1ನೆಯ ಮಹಿಳೆ, ಅವಳು ಒಂದು ಮಗುವಿಗೆ ಜನ್ಮ ಕೊಟ್ಟದ್ದು 9 ತಿಂಗಳ ಗರ್ಭಧಾರಣೆಯ ನಂತರ. ಅತ್ಯಾಧುನಿಕ ಶತಮಾನದಲ್ಲೂ 21ನೆಯ ಶತಮಾನದಲ್ಲೂ ಓರ್ವ ಮಹಿಳೆ ಮಗುವಿಗೆ ಜನ್ಮ ಕೊಡುವುದು ಅದೇ 9 ತಿಂಗಳ ಗರ್ಭಧಾರಣೆಯ ನಂತರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಕಾಲದಲ್ಲಿ ಪತಿ ಮತ್ತು ಪತ್ನಿ ಪರಸ್ಪರ ಸಂಬಂಧದಲ್ಲಿ ಏರ್ಪಟ್ಟು 3 ದಿನಗಳಲ್ಲಿ ಮಗು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲಲ್ಲ. ಬದಲಾಗದ ಕೆಲವು ವಿಷಯಗಳಿವೆ, ಬದಲಾಗಬಾರದ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅಂತ ಇದೆ. ಮೌಲ್ಯಗಳು ಬದಲಾಗಬಾರದು. ಮೌಲ್ಯಗಳು ಎಲ್ಲ ಕಾಲದಲ್ಲೂ ಇರಬೇಕು. ನಮ್ಮ ಸಮಾಜದ ಸಮಸ್ಯೆ ಏನೆಂದರೆ ಮೌಲ್ಯಗಳು ನಾಶ ಆಗುತ್ತಾ ಇದೆ. ಸತ್ಯ, ನ್ಯಾಯ, ಪ್ರಾಮಾಣಿಕತೆ, ಸಹನೆ ಇದೆಲ್ಲವೂ ಇವತ್ತು ಮಾಯವಾಗುತ್ತಿರುವ, ಶಿಥಿಲವಾಗುತ್ತಿರುವ ಕಾಲ ಇದೆ. ಕೊನೆಯದಾಗಿ ಒಂದು ಫುಟ್ಬಾಲ್ನ ಒಂದು ಕಥೆ ಇದೆ. ಫುಟ್ಬಾಲ್ ಇದೆ ಅಲ್ಲ, ಫುಟ್ಬಾಲಿಗೆ ಎಲ್ಲರೂ ತುಳಿಯುವುದು, ಎಲ್ಲರೂ ಅದಕ್ಕೆ ಒದೆಯುವುದು, ಕಾಲಿನಿಂದ ಎಲ್ಲರೂ ಒದೆಯುವುದು. ಫುಟ್ಬಾಲಿಗೆ ಯಾರು ಕೂಡ ಮುತ್ತು ಕೊಡುವುದಿಲ್ಲ, ಫುಟ್ಬಾಲ್ ಅನ್ನು ಯಾರು ಸವರುವುದಿಲ್ಲ, ಅದಕ್ಕೆ ಎಲ್ಲರೂ ಒದೆಯುವವರೆಲ್ಲರೂ ಕಾಲಿನಿಂದ ತುಳಿಯುವುದೇ. ಹಾಗೆ ಒಂದು ದಿವಸ ಫುಟ್ಬಾಲ್ ಆಡ್ತಾ ಇದ್ರು ಯುವಕರೆಲ್ಲ, ಎಲ್ಲರೂ ಫುಟ್ಬಾಲಿಗೆ ತುಳಿತಾ ಈ ಫುಟ್ಬಾಲ್ ದೂರ ಹೋಗಿ ಬಿತ್ತಂತ ಒಂದು ಕಡೆ. 4 ವರ್ಷದ ಒಬ್ಬ ಹುಡುಗ ಅದನ್ನು ಎತ್ತಿಕೊಂಡು ಅದರ ಮೈ ಮೇಲೆಲ್ಲ ಸವರಿ ಅದಕ್ಕೊಂದು ಮುತ್ತು ಕೊಟ್ಟು ಕೇಳಿದಂತಲ್ಲ, ಎಲ್ಲರೂ ನಿನ್ನನ್ನು ಒದೆಯುವುದು ಯಾಕೆ ಅಂತ. ಯಾಕೆ ಎಲ್ಲರೂ ನಿನಗೆ ತುಳಿಯುವುದು ಯಾಕೆ? ಎಲ್ಲರೂ ನಿನ್ನನ್ನು ನಿನಗೆ ಯಾಕೆ ಒದೆಯುತ್ತಾರೆ? ಅದಕ್ಕೆ ಫುಟ್ಬಾಲ್ ಹೇಳಿತಂತೆ, ಮಗು, ನನ್ನನ್ನು ಎಲ್ಲರೂ ಒದೆಯುವುದು ಯಾಕೆಂದರೆ ನನ್ನ ಒಳಗೆ ಶೂನ್ಯ, ನನಗೆ ಒಳಗೆ ಏನೂ ಇಲ್ಲ. ನನ್ನ ಒಳಗೆ ಏನೂ ಇಲ್ಲದ ಕಾರಣಕ್ಕೆ ಎಲ್ಲರೂ ನನ್ನನ್ನು ತುಳಿಯುತ್ತಾ ಇದ್ದಾರೆ. ನನ್ನ ಒಳಗೆ ಕಬ್ಬಿಣ ಇರ್ತಿದ್ರೆ
ಇವರೆಲ್ಲ ತುಳಿಯುವುದು ಬಿಡಿ, ನನ್ನನ್ನು ಮುಟ್ಲಿಕ್ಕೂ ಇವರಿಗೆ ಧೈರ್ಯ ಇರ್ತಿರ್ಲಿಲ್ಲ. ಆ ಫುಟ್ಬಾಲ್ನ ಕಥೆ ನಿಮಗೆ ತಿಳಿಸಿಕೊಡುವುದೇನು? ನಿಮ್ಮ ಒಳಗೆ ಆತ್ಮಬಲ ಇರಬೇಕು. ನೈತಿಕತೆ ಎಂಬ ಆತ್ಮಬಲ ನಿಮಗೆ ಇರುವುದಾದರೆ ಈ ಜಗತ್ತಿನಲ್ಲಿ ಯಾರು ನಿಮ್ಮನ್ನು ತುಳಿಯುವುದಿಲ್ಲ ಸಹೋದರರೇ, ಯಾರು ನಿಮ್ಮನ್ನು ತುಳಿಯುವುದಿಲ್ಲ. ನಾನು ಯಾರನ್ನು ದ್ವೇಷಿಸುವುದಿಲ್ಲ, ನಾನು ಯಾರಿಗೂ ಮೋಸ ಮಾಡಲಿಲ್ಲ, ಯಾವ ಅನೈತಿಕ ಸಂಬಂಧವೂ ನನಗಿಲ್ಲ, ಯಾರನ್ನು ನಾನು ಇಲ್ಲಿನ ತನಕ ಬದುಕಿನಲ್ಲಿ ದ್ವೇಷಿಸಲಿಲ್ಲ. ಈ ವ್ಯಾಲ್ಯೂಸ್ಗಳು ನನ್ನ ಒಳಗೆ ಇರುವುದಾದರೆ ಜಗತ್ತಿನಲ್ಲಿ ಧೈರ್ಯದಿಂದ ಆತ್ಮವಿಶ್ವಾಸದೊಂದಿಗೆ ನನಗೆ ಬದುಕಲಿಕ್ಕೆ ಸಾಧ್ಯ. ಆ ಆತ್ಮಬಲ ನಿಮಗಿಲ್ಲ ಎಂದಾದರೆ ಎಲ್ಲರೂ ನಿಮ್ಮನ್ನು ಒದೆಯುತ್ತಾರೆ, ಎಲ್ಲರೂ ನಿಮ್ಮನ್ನು ಹೆದರಿಸ್ತಾರೆ, ಎಲ್ಲರೂ ನಿಮ್ಮನ್ನು ನಿಂದಿಸ್ತಾರೆ. ನೀವು ಬಡವರಾಗಿರ್ಲಿ, ಶ್ರೀಮಂತರಾಗಿರ್ಲಿ, ಕೂಲಿ ಕಾರ್ಮಿಕರಾಗಿರ್ಲಿ, ಏನೇ ಇರಲಿ, ನಿಮ್ಮ ಒಳಗೆ ವ್ಯಾಲ್ಯೂಸ್ಗಳೆಂಬ ಆತ್ಮಬಲ ಇರುವುದಾದರೆ ಮಾತ್ರ ಬಹಳ ಧೈರ್ಯದಿಂದ ಸ್ವಾಭಿಮಾನದೊಂದಿಗೆ ತಲೆ ಎತ್ತಿ ಬದುಕಲಿಕ್ಕೆ ಸಾಧ್ಯ. ಸಹೋದರ ಸಹೋದರಿಯರೇ, ಆ ವ್ಯಾಲ್ಯೂಸ್ಗಳನ್ನೇ ನಮ್ಮ ಧಾರ್ಮಿಕ ಗ್ರಂಥಗಳು ನಮಗೆ ಕಲಿಸಿಕೊಟ್ಟಿರು. ನಾನು ಮುಗಿಸುವುದಕ್ಕಿಂತ ಮುಂಚೆ ಕೆಡುಕುಗಳನ್ನು ತಡಿಬೇಕಾದರೆ ಕೆಡುಕು ಮುಕ್ತ ಸಮಾಜ ಎಂದು ಹೇಳುವಾಗ ಕೆಡುಕುಗಳನ್ನು ನೋಡಿ ಕಣ್ಣು ಮುಚ್ಚುವುದು ಕೂಡ ದೊಡ್ಡ ಕೆಡುಕಾಗಿದೆ. ಕೆಡುಕನ್ನು ನೋಡಿ ನಾವು ಕಣ್ಣು ಮುಚ್ಚುತ್ತೇವಲ್ಲ, ಯಾವ ಜವಾಬ್ದಾರಿಯೂ ಇಲ್ಲದೆ, ಅದರ ವಿರುದ್ಧ ಯಾವ ಆಲೋಚನೆಗಳು ನಮಗಿಲ್ಲದೆ ಕೆಡುಕುಗಳನ್ನು ನೋಡಿ ಕಣ್ಣು ಮುಚ್ಚುವುದು ಕೂಡ ಬಹಳ ದೊಡ್ಡ ಪಾಪವಾಗಿದೆ. ಆದ್ದರಿಂದ ಕೆಡುಕಿನ ವಿರುದ್ಧ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟ ಒಂದು ಮನ್ ರಆ ಮಿನ್ಕುಂ ಮುಂಕರನ್ ಫಲ್ಯುಗಯ್ಯಿರುಹು ಬಿಯದಿಹಿ ಫಇನ್ ಲಂ ಯಸ್ತತಿ ಫಬಿಲಿಸಾನಿಹಿ ಫಇನ್ ಲಂ ಯಸ್ತತಿ ಫಬಿಕಲ್ಬಿಹಿ. ಒಂದು ಕೆಡುಕನ್ನು ಕಂಡ್ರೆ ನೀವು ನಿಮ್ಮ ಕೈಗಳಿಂದ ಅದನ್ನು ತಡಿಬೇಕು. ನಿನಗದ ಸಾಮರ್ಥ್ಯ ಇಲ್ಲ ಎಂದಾದರೆ ಫಬಿಲಿಸಾನಿಹಿ, ನಿಮ್ಮ ನಾಲಿಗೆಯಿಂದ ಅವುಗಳನ್ನು ನೀವು ತಡಿಬೇಕು. ಅದಕ್ಕೂ ನಿಮಗೆ ಶಕ್ತಿ ಇಲ್ಲ ಎಂದಾದರೆ ಫಬಿಕಲ್ಬಿಹಿ, ನಿಮ್ಮ ಮನಸ್ಸಿನಿಂದಾದರೂ ಕೆಡುಕುಗಳನ್ನು ದ್ವೇಷಿಸಿ ಎಂಬ ಪ್ರವಾದಿಯವರ ಪಾಠ ನಮಗೆ ಮಾರ್ಗದರ್ಶನವಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ತಮಗೆಲ್ಲ ಕೃತಜ್ಞತೆಗಳನ್ನ ಹೇಳಿ ಮುಗಿಸ್ತಾ ಇದ್ದೇನೆ. ವಾಖಿರು ದಅವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಕರುಣೆ ಇರಲಿ.